ಮಕ್ಕಳು ಕಣ್ಣು ಮುಚ್ಚಿಕೊಂಡೇ ಓದಲು ಸಾಧ್ಯವೇ? ಸೈಂಟಿಸ್ಟ್ಗಳು ಹೇಳ್ತಾರೆ ನಮ್ಮ ಬ್ರೈನ್ ಅಲ್ಲಿ ಎಷ್ಟು ಶಕ್ತಿ ಇದೆ ಅಂತಂದ್ರೆ, ಎಷ್ಟು ಬಳಸ್ಕೊಂಡೆ ಅಂದ್ರೆ ಬರೀ 0.1% ಮಾತ್ರ ಯೂಸ್ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ಇನ್ನು ಎಷ್ಟು ಶಕ್ತಿ ಇರ್ಬೋದು ನಮ್ಮ ಮೆದುಳಿನಲ್ಲಿ. ಒಮ್ಮೆ ಓದಿದ ಪಾಠ ಜೀವನ ಪೂರ್ತಿ ನೆನಪಿನಲ್ಲಿ ಉಳಿಯಬಹುದೇ? ಆ ಮಕ್ಕಳುಗಳಿಗೆ ಅವ್ರು ಹೇಳ್ತೀವಿ, ನಿಮ್ಮಲ್ಲಿ ಶಕ್ತಿ ಅನಾವರಣ ಆಗ್ಬೇಕಂದ್ರೆ ಈ ಹೊರಗಿನ ವೈಜ್ಞಾನಿಕ ಅಂತ ಶಕ್ತಿನ ಬಿಡಿ, ಕಮ್ಮಿ ಮಾಡಿ. ನಿಮ್ ಕಾಲ್ ಕೆಳಗೆ ಏನಿದೆ ಸ್ಕ್ಯಾನ್ ಮಾಡೋಕೆ ಯಾವ ಕಲರ್ ಶೀಟ್ ಇದೆ? ಈಗ ಸಾನ್ವಿ ಟ್ರೈ ಪಿಂಕ್. ಆ ಥರ ನಿಮ್ ಕಾಲ್ ಕೆಳಗೆ ಪಿಕ್ಚರ್ ಇದೆ, ಸ್ಕ್ಯಾನ್ ಮಾಡಿ. ಆಪಲ್. ವೆರಿ ಗುಡ್. ಆಧುನಿಕ ಶಿಕ್ಷಣ ಮರೆತಿರುವ ಕೆಲವು ರಹಸ್ಯಗಳನ್ನು ಪ್ರಾಚೀನ ಗುರುಕುಲ ಪದ್ಧತಿಯಲ್ಲಿ ಇನ್ನೂ ಉಳಿಸಿಕೊಳ್ಳಬಹುದೇ? ಇಂದು ನಾವು ಸೈನ್ಸ್ ಫಿಕ್ಷನ್ ಬಗ್ಗೆ ಮಾತನಾಡ್ತಾ ಇಲ್ಲ, ಮಾನವ ಮೆದುಳಿನಲ್ಲಿ ಅಡಗಿರುವ ಶಕ್ತಿಗಳ ಬಗ್ಗೆ ಮಾತನಾಡುತ್ತಿದ್ದೇವೆ. ಸ್ಪಾರ್ಕ್ ಇಗ್ನೈಟಿಂಗ್ ಮೈಂಡ್ಸ್ಗೆ ನಿಮಗೆಲ್ಲ ಸ್ವಾಗತ. ಇಂದು ನಮ್ಮೊಂದಿಗೆ ಇದ್ದಾರೆ ಕರ್ನಾಟಕದಾದ್ಯಂತ ಪ್ರಸಿದ್ಧಿ ಪಡೆದ ಗಾಂಧಾರಿ ವಿದ್ಯೆಯನ್ನು ಮತ್ತು ಏಕಲವ್ಯ ವಿದ್ಯೆಯ ಮೂಲಕ ಸಾವಿರಾರು ಜನರ ಮನ ಸೆಳೆದಿರುವ ಶ್ರೀ ಜಂಬಗಿ ಕೊಟ್ರೇಶ್ ಅವರು. ನಮಸ್ಕಾರ ಜಂಬಗಿ ಕೊಟ್ರೇಶ್ ಸರ್. ಸ್ಪಾರ್ಕ್ ಇಗ್ನೈಟಿಂಗ್ ಮೈಂಡ್ಸ್ ಅನ್ನೋ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆ ಸ್ವಾಗತ, ಆತ್ಮೀಯವಾದ ಸ್ವಾಗತ ಸರ್. ನಾನು ನಿಮ್ಮನ್ನ ಈ ವಿದ್ಯೆ ನನ್ನನ್ನ ಬಹಳ ಆಕರ್ಷಿಸ್ತು. ನಾನು ನಿಮ್ಮ ಶಿಬಿರಕ್ಕೆ ಬಂದಾಗ ಇದು ನನಗೆ ಬಹಳ ಕುತೂಹಲ ಕೆರಳಿಸಿ ನಾನಿವತ್ತು ನಿಮ್ಮನ್ನ ಸಂದರ್ಶನ ಮಾಡ್ತಾ ಇದ್ದೀನಿ. ಗುರೂಜಿ, ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಒಂದೇ ಒಂದು ಪ್ರಶ್ನೆ ಹೇಳುತ್ತದೆ, ಮಕ್ಕಳು ನಿಜವಾಗಿಯೂ ಕಣ್ಣು ಕಟ್ಟಿಕೊಂಡು ವಸ್ತುಗಳನ್ನು ಗುರುತಿಸಬಹುದೇ, ಓದಬಹುದೇ ಅಂತ? ಖಂಡಿತವಾಗಿ ಆ ವಿದ್ಯಾನ ನೀವು ಕಣ್ಣಾರೆ ನೋಡಿದಿರಾ, ಇಡೀ ನಾಡಿನ ಎಲ್ಲ ಜನಗಳು ಕೂಡ ನೋಡ್ಬೋದು ನಿಮ್ಮ ಮೂಲಕ ಈಗ. ಓಕೆ ಸರ್, ಈ ವಿದ್ಯೆ ನಿಮ್ಗೆ ಮತ್ತೆ ಯಾವ್ದಾದ್ರು ಒಂದು ಘಟನೆ ನಡೆದಿರಬಹುದಲ್ವಾ? ನಿಮ್ಗೆ ಈ ವಿದ್ಯೆ ಮೇಲೆ ನೀವು ಹೇಗೆ ಆಕರ್ಷಿತರಾದ್ರಿ ಈ ವಿದ್ಯೆ ಬಗ್ಗೆ, ಅಥವಾ ನೀವು ಹೇಗೆ ಇದನ್ನ ಮಕ್ಕಳಿಗೆಲ್ಲ ಹೇಳ್ಕೊಡ್ಬೇಕು, ಇದರಿಂದ ಮಕ್ಕಳ ಓದಿನಲ್ಲಾಗ್ಲಿ ಅಥವಾ ಅವರ ಬೇರೆ ಬೇರೆ ಆಯಾಮಗಳು ನೇತೃತ್ವ ಬೆಳೆಸೋದ್ರಲ್ಲಾಗ್ಲಿ ಅಥವಾ ಪಾಠಗಳನ್ನ ಜ್ಞಾಪಕ ಇಟ್ಕೊಳ್ಳೋದ್ರಲ್ಲಾಗ್ಲಿ ಇದು ಹೇಗೆ ಇದಾಗತ್ತೆ ಅಂತ ನಿಮ್ಗೆ ಅನಿಸ್ತು? ಯಾವಾಗ ಅನ್ನಿಸ್ತು? ಈಗ ಅದಕ್ಕೆ ಒಂದು ಹಿನ್ನೆಲೆ ಅಂತ ಹೇಳ್ಬೇಕಂತಂದ್ರೆ, ನನ್ನ ಮಗ 5ನೇ ಕ್ಲಾಸ್ ಇದ್ದ ಆ ಟೈಮಲ್ಲಿ. ಸೊ ಅವನಿಗೆ 10-11 ಇಯರ್ಸ್ ಇರ್ಬೋದು ಮೇ ಬಿ ಆ ಟೈಮಲ್ಲಿ. ಸೊ ಟಿ ವಿಲಿ ಒಂದು ಹ್ಯಾಡ್ ಬರ್ತಾ ಇತ್ತು, ಪೂಜ್ಯ ಯರಿಸ್ವಾಮಿ ಗುರೂಜಿ ಅವ್ರದ್ದು ಒಂದು ಗಾಂಧಾರಿ ವಿದ್ಯೆ ಒಂದು ಶಿಬಿರ ನಡೀತಾ ಇದೆ ದಾವಣಗೆರೆಯಲ್ಲಿ ಅಂತೇಳಿ. ಸೊ ನಾವು ಟಿ ವಿ ನೋಡಿ ಒಂದು 2-3 ದಿನ ಆಗಿರ್ಬೋದು ಆ ಹ್ಯಾಡ್ ನೋಡಿ. ಸೊ ಆಗ ನಮ್ಮ ಮನೆಯವರು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ, ನಮ್ಮ ಮಗನಿಗೆ ಸೇರಿಸೋಣ, ವಿಶೇಷವಾಗಿದೆ ವಿದ್ಯೆ ಇಲ್ಲ ಅಂತೇಳಿ ಅಂತ ಡಿಸ್ಕಸ್ ಮಾಡೋದು ಆಯಿತು ಅಂದಾಗ, ಸೊ ನನ್ನ ಮಗನಿಗೆ ಇಲ್ಲಿಂದ ದಾವಣಗೆರೆ ಕಳಿಸಿದ್ವಿ, ಅಲ್ಲಿ ಶಿಬಿರಕ್ಕೆ ಸೇರಿಸಿದ್ವಿ. 1 ವಾರ ನಂತರ ನಾವು ಅಲ್ಲಿ ಭೇಟಿ ಕೊಟ್ವಿ, ಹೇಗೆ ಮಕ್ಕಳು ಕಲ್ತಿದ್ದಾರೆ ಅಂತೇಳಿ, ಅದನ್ನು ಪ್ರದರ್ಶನ ಕೊಡ್ತಾರೆ ಅಂತೇಳಿ ಗುರುಜಿ ಅವರೆಲ್ಲ ಆಹ್ವಾನಿಸಿದ್ರು ನಮಗೆಲ್ಲರೂ. ನಾವು ಅಲ್ಲಿ ಭೇಟಿ ಕೊಟ್ಟು ಆ ಒಂದು ಪ್ರದರ್ಶನ ನೋಡಿದಾಗ ನಾವು ಆಶ್ಚರ್ಯಚಕಿತ ಆಯಿತು, ತುಂಬ ಆಶ್ಚರ್ಯ ಆಯಿತು. ಸೊ ನಾವು ಮನೆಯಲ್ಲಿ ಸಡನ್ ಕರೆಂಟ್ ಅವರ ಸ್ವಿಚ್ ಹಾಕಿ ಒದ್ದಾಡ್ತಿದ್ವಿ. ಸೊ ಏನು ವಸ್ತುಗಳು ಕೂಡ ಸಿಗೋದಿಲ್ಲ. ಅಂಥದ್ರಲ್ಲಿ ನಮ್ಮ ಇಡೀ ಭೌತಿಕ ಜಗತ್ತನ್ನು ನೋಡಲಿಕ್ಕೆ ಕಣ್ಣುಗಳು ಬೇಕೇ ಬೇಕು. ಇಂಥ ಭೌತಿಕ ಜಗತ್ತು ನೋಡುವಂಥ ಕಣ್ಣು ಮುಚ್ಕೊಂಡು ಮುಂದೆ ಇರ್ತಕ್ಕಂಥ ವಸ್ತುಗಳನ್ನ ಗುರುತಿಸೋದು, ಚಿತ್ರಗಳನ್ನು ಕಂಡುಹಿಡಿಯೋದು, ಓದೋದು, ಬರೆಯೋದು, ಆ ದೂರದ ವ್ಯಕ್ತಿಗಳನ್ನು ಸ್ಕ್ಯಾನ್ ಮಾಡೋದು ಎಲ್ಲ ನೋಡಿ ನಿಮಗೆ ಒಂಥರ ದಿಗ್ಭ್ರಾಂತರ ಆಗ್ಬಿಟ್ಟು ಸಡನ್ ಆಗಿ ಒಂಥರ ಇಷ್ಟೊಂದು ಶಕ್ತಿ ನಮ್ಮಲ್ಲಿ ಎಲ್ಲಿದೆ ಅಂತ ಗುರುಜಿ ಹತ್ರ ಹೊಂದಾಣ ಮಾಡಿದಾಗ, ನಮ್ಮಲ್ಲಿ ಆ ಶಕ್ತಿ ಇದೆ, ಅದು ಈ ವೈಜ್ಞಾನಿಕ ಜೀವನದಲ್ಲಿ ಮರ್ತೋಗ್ಬಿಟ್ಟಿದೆ ತುಂಬ ಜನಕ್ಕೆ ಅಂತ ಹೇಳಿದಾಗ ಆ ಕ್ಲಾಸ್ ಎಲ್ಲ ಆಯಿತು. ಅದ್ರ ಜೊತೆಗೆ ಇನ್ನೊಂದು ಏಕಲವ್ಯ ವಿದ್ಯೆನೂ ಕೂಡ ಮಗನಿಗೆ ಸೇರಿಸಿದ್ವು ಆ ಟೈಮಲ್ಲಿ. ಆವಾಗ ಗುರುಜಿ ಹತ್ರ ಮಾತಾಡಿದಾಗ, ನಿಮ್ಮ ಮಗ ತುಂಬ ಚೆನ್ನಾಗಿ ಗಾಂಧಾರ ವಿದ್ಯೆ ಕಲ್ತಿದ್ದಾನೆ, ಜೊತೆಗೆ ಏಕಲವ್ಯ ವಿದ್ಯೆನೂ ಕೂಡ ಚೆನ್ನಾಗಿ ಮಾಡಿದ್ದಾನೆ, ಇವನು 5th ಸ್ಟ್ಯಾಂಡರ್ಡ್ ಇದ್ರೂ ಕೂಡ ಈಗ 10th ಸ್ಟ್ಯಾಂಡರ್ಡ್ ಹುಡುಗರು ಮ್ಯಾಥ್ಸ್ ಎಲ್ಲ ಸಾಲ್ವ್ ಮಾಡೋ ಟೆಕ್ನಿಕ್ ಅವನಿಗೆ ಕಲ್ತ್ಕೊಂಡಿದ್ದಾನೆ, ಅಷ್ಟೇ ಕೇಪಬಲ್ ಇದ್ದಾನೆ ನಿಮ್ಮ ಮಗ, ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಆ ಟೈಮಲ್ಲಿ. ಸೊ ಅದಕ್ಕೆ ಆ ನಿದರ್ಶನವೇ ನನ್ನ ಮಗ ಇವತ್ತು SSLCಯಲ್ಲಿ 98% ಮಾಡ್ದ. ಸೊ PUCಯಲ್ಲಿ ಒಂದು BS ಕಾಲೇಜ್ ಸೇರಿಕೊಂಡ, ಅಲ್ಲಿ ಟಾಪರ್ ಆಗಿ ಬಂದ. ಸೊ JEE ಮೇನ್ಸ್ ಅಡ್ವಾನ್ಸ್ ಬರ್ದ, ಆಲ್ ಓವರ್ ಇಂಡಿಯಾಗೆ 2000 ರ್ಯಾಂಕಿಂಗ್ ಬಂತು. ಈ ನಾವು ಈಸ್ ಇನ್ IITಲಿ, ಸೊ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕ್ ಸಬ್ಜೆಕ್ಟಲ್ಲಿ BTech ಮಾಡ್ತಿದ್ದಾನೆ IITಯಲ್ಲಿ. ಸೊ ಅಸ್ಸಾಂ ಗೌಹಾಟಿಲಿದ್ದಾನೆ. ಸೊ ಅದೇ ಒಂದು ನಿದರ್ಶನ ನನಗೆ ಕಾಡಿಸ್ತು,
ಇದು ಒಂದು ಈ ತರ ಶಕ್ತಿ ಇದೆಯಲ್ಲ, ನಮ್ಮಲ್ಲಿ ಆ ಶಕ್ತಿ ಎಲ್ಲಿದೆ ಅಂತ ನಾವು ಗುರುಜಿ ಜೊತೆ ಸುಮಾರು ನಾವು ಮೊದಲಿಂದಲೂ ಕೂಡ ನಮ್ಮ ನಮ್ಮ ತಾತಂದ್ರ ಕಾಲದಲ್ಲೂ ಕೂಡ ಒಂದು ಸ್ಪಿರಿಚುವಲಿ ಜರ್ನಿಯಲ್ಲಿ ಬಂದಿರೋದ್ರಿಂದ ಹಾಗಾಗಿ ಆ ಗುರುಗಳ ಜೊತೆ ಒಡನಾಡಲು ತುಂಬಾ ಬೆಳೀತು. ಅವರ ಹಲವಾರು ಕೋರ್ಸ್ಗಳನ್ನ ನಾವು ಮಾಡ್ಕೊಂಡ್ವಿ. ಕೈವಲ್ಯ ಶಿವದರ್ಶನ ಆಗ್ಬೋದು, ಕೈವಲ್ಯ ಬ್ರಹ್ಮ ಸಮಯ ಆಗ್ಬೋದು, ಸುಮಾರು ಮೊದಲಿಂದಲೂ ಸ್ಪಿರಿಚುವಲ್ ಜರ್ನಿಯಿಂದ ಸುಮಾರು ವಿಷಯಗಳನ್ನ ಕಲಿತಾ ಹೋದ್ವಿ. ಆಗ ನಮಗೆ ಸ್ನೇಹಿತರಲ್ಲಿ ತುಂಬಾ ಜನ ಕೇಳಕ್ ಶುರು ಮಾಡಿದ್ರು, ನೀವ್ ಯಾಕೆ ನಿಮ್ ಗುರೂಜಿ ಈ ಪೂಜ್ಯ ಹಿರಿಸ್ವಾಮಿ ಗುರುಗಳು ಅಂತ ಹೇಳಿ. ಸೊ ಅವ್ರ ಜೊತೆ ತುಂಬಾ ಒಡನಾಟದಲ್ಲಿ ಇರ್ಬೇಕಾದ್ರೆ ನಾವು ನಾಡಿನಲ್ಲಿ ಎಲ್ಲಾ ಕಡೆ ಇರ್ತಕ್ಕಂಥ ಸಾಧುಗಳಾಗ್ಬೋದು, ಸಂತರಾಗ್ಬೋದು, ಜ್ಞಾನಿಗಳಾಗ್ಬೋದು, ತಪಸ್ಸುಗಳು ಅವ್ರು ಒಡನಾಟ ಆಗ್ಬೋದು ಮಾಡ್ತಾನೆ ಇರ್ತೀವಿ ಸಾಧಿಸ್ ಬಿಡುವುದಾಗೆಲ್ಲ. ಸೊ ಅದು ನಮಗೆ ಏನೋ ಪೂರ್ವಜನ ಪುಣ್ಯ ಏನೋ ನಮ್ಮ ತಂದೆ ತಾಯಿಗಳ ಆಶೀರ್ವಾದ ಏನೋ ಗೊತ್ತಿಲ್ಲ, ಹಾಗೆ ಒಡನಾಟ ಇಟ್ಕೊಂಡಿರ್ತೀವಿ. ಹಾಗಾಗಿ ಒಡನಾಟ ಇಟ್ಕೊಂಡಾಗ ಸೊ ತುಂಬಾ ಜನ ನಮಗೆಲ್ಲ ಸ್ನೇಹಿತರೆಲ್ಲ ಕೇಳಿದ್ರು, ಸೊ ನಿಮ್ಮ ಮಗನ ಕಲ್ತಿರ್ತಾರೆ ನಮ್ಮ ಮಕ್ಕಳಿಗೆಲ್ಲ ಈ ಗಾಂಧಾರ ವಿದ್ಯೆ ಹೇಳ್ಕೊಡಿ ಅಂತೇಳಿ ತುಂಬಾ ಇನಿಷಿಯಲ್ ಆಗಿ ಕೇಳಿದ್ರು. ಆಗ ಗುರುಗಳ ಸಂಪರ್ಕ ಮಾಡಿದಾಗ ನಮಗೆ ನೀವು ವಿದ್ಯೆ ಕಲ್ತು ತುಂಬಾ ಜನಕ್ಕೆ ಇದಕ್ಕೆ ಬೇಡಿಕೆ ಇದೆ, ನೀವು ಕೂಡ ಟ್ರೈನರ್ ಆಗಿ ಕಲ್ತ್ಕೊಳ್ಳಿ, 4 ಜನಕ್ಕೆ ಹೇಳ್ಕೊಡಿ ಅಂತ ಹೇಳಿದ್ರು. ಸೊ ಆಗ ನಾವು ಕೂಡ ಈ ಅಭ್ಯಾಸವನ್ನ ಶುರು ಮಾಡಿದ್ವಿ. ಯಾವಾಗಂದ್ರೆ ನಮ್ಗೆ ಕೋವಿಡ್ ಟೈಮಲ್ಲಿ ತುಂಬಾ ಫ್ರೀ ಇದ್ವಿ, ಯಾವ್ದೇ ರೀತಿ ಬೇರೆ ಕೆಲಸಗಳಿಲ್ಲ. ಹಾಗಾಗಿ ಸಮಯನೆಲ್ಲ ಇದಕ್ಕೆ ಮೀಸಲಾಗಿಟ್ಟು ಸಂಪೂರ್ಣ ಅಧ್ಯಯನ ಮಾಡಿ ಅಲ್ಲಿಂದ ಆರಂಭ ಮಾಡಿದ್ವಿ. ಅಲ್ಲಿಂದ ಆರಂಭ ಮಾಡಿ ಸುಮಾರು ಈಗ 4 ವರ್ಷಗಳಲ್ಲಿ ಅದು ಮಹತ್ತರವಾಗಿ ಬೆಳೀತಾ ಇದೆ, ಎಲ್ಲ ಗುರುವಿನ ಆಶೀರ್ವಾದ. ತಿಂಗಳು ಕಲ್ತ್ಕೊಂಡ್ರಿ ಸರ್ ನೀವು? ಸೊ ನಾವು ಅದು 48 ಡೇಸ್ ಒಂದು ಮಂಡಲ ಅಂತ ಒಂದು ರಥ ತರ ಮಾಡ್ಬೇಕು, ರಥ ತರ ಪೂಜೆ ಎಲ್ಲ ರಥ ಮೇಂಟೈನ್ ಮಾಡಿದ್ವಿ. ಆ ನಂತರದಲ್ಲಿ ನಾವು ಅಭ್ಯಾಸ ಮಾಡಕ್ ಶುರು ಮಾಡಿದ್ವಿ, ಮಕ್ಕಳಿಗೆ ಹೇಳ್ಕೊಳಕ್ ಶುರು ಮಾಡಿದ್ವಿ. ಅದು ನಿರಂತರವಾಗಿ ಹಾಗೆ ನಡೆಯಕ್ಕೆ ಶುರು ಆಗ್ತಾ ಇದೆ. ಸೊ ಅದು ಈಗ ಎಲ್ಲ ಕಡೆ ನಡೀತಾ ಇದೆ. ತುಂಬಾ ಜನ ಆನ್ಲೈನ್ ಕ್ಲಾಸ್ ಮಾಡಿ ಅಂತ ಕೇಳ್ತಾರೆ, ನಾನು ರೆಕಮೆಂಡ್ ಮಾಡಲ್ಲ. ಏಕೆಂದ್ರೆ ಈ ಒಂದು ವಿಶೇಷವಾದ ವಿದ್ಯೆ ಋಷಿ ಪರಂಪರೆಯ ಗುರುಕುಲ ಶಿಕ್ಷಣ ಪದ್ಧತಿ ಅಂತ ನಾವು ಹೇಳ್ತೀವಿ. ಈ ಶಿಕ್ಷಣ ಪದ್ಧತಿ ಅದು ನೇರವಾಗಿ ಮಕ್ಕಳಿಗೆ ಹೇಳ್ಕೊಟ್ರಾಗೆ ಅದು ಪರಿಣಾಮಕಾರಿಯಾಗಿ ಅವ್ರಿಗೆ ಬರಲ್ಲ ಅನ್ಸತ್ತೆ. ಕೆಲವ್ರು ಮಾಡ್ತಾರೆ, ಬಟ್ ನಾನು ವೈಯಕ್ತಿಕವಾಗಿ ರೆಕಮೆಂಡ್ ಮಾಡಲ್ಲ. ಸರಿ, ಗಾಂಧಾರಿ ವಿದ್ಯೆ ಮತ್ತೆ ಏಕಲವ್ಯ ವಿದ್ಯೆ ಇದರಲ್ಲಿ ಏನ್ ಡಿಫರೆನ್ಸ್ ಇದೆ? ಏಕಲವ್ಯ ವಿದ್ಯೆ ಅಂದ್ರೇನು? ಈ ಗಾಂಧಾರಿ ವಿದ್ಯೆ ಅಂದ್ರೆ ಅಂತರ್ದೃಷ್ಟಿಯ ಗಾಂಧಾರಿ ವಿದ್ಯೆ ಅಂತ ಕರಿತೀವಿ. ಇದು ಋಷಿ ಪ್ರಣೀತ ರಾಜ ವಿದ್ಯೆಗಳು ಅಂತ ಕರಿತೀವಿ. ಇದಕ್ಕೆ ಮಕ್ಕಳಲ್ಲಿ ಸಂಸ್ಕಾರ ಶಿಬಿರ ಅಂತ ಕರಿತೀವಿ. ಇನ್ನೊಂದು ಅರ್ಥ ಹೇಳ್ತಾರೆ, ಸಂಸ್ಕಾರ ಶಿಬಿರ ಅಂತ ಕರಿತೀವಿ. ಇದರಲ್ಲಿ ಮಕ್ಕಳಿಗೆ ನಾವು ಏನೋ ಒಂದು ಕೆಲಸ ಮಾಡ್ಬೇಕಾದ್ರೆ 4 ಶಕ್ತಿಗಳ ಆಶೀರ್ವಾದ ಬೇಕು. ಒಂದು ದೈವ ಶಕ್ತಿ, ಒಂದು ಪ್ರಕೃತಿ ಮಾತೆಯ ಶಕ್ತಿ, ಒಂದು ಗುರು ಪರಂಪರೆಯ ಆಶೀರ್ವಾದ ಶಕ್ತಿ, ಮತ್ತೆ ಜನ್ಮ ನೀಡಿದ ತಂದೆ ತಾಯಿಗಳ ಆಶೀರ್ವಾದ ಶಕ್ತಿ. ಈ 4 ಶಕ್ತಿಗಳ ಆಶೀರ್ವಾದ, ಒಂದು ಪೂಜೆ, ಯೋಗಾಭ್ಯಾಸ, ಮತ್ತು ಧ್ಯಾನ, ಪ್ರಾಣಾಯಾಮ, ಮಂತ್ರ ಜಪ, ಮತ್ತು ಗುರು ಪರಂಪರೆಯ ಆಶೀರ್ವಾದ ಶಕ್ತಿಯನ್ನು ನಮ್ಮ ಮಕ್ಕಳಿಗೆ ನೀಡಿದಾಗ ಅವರ ಸುಪ್ತ ಶಕ್ತಿ ಜಾಗೃತ ಆಗಿ ಶುರುವಾಗುತ್ತೆ. ಸೊ ನಮ್ಮ ಋಷಿ ಪರಂಪರೆಯಲ್ಲಿ ಎಷ್ಟು ಒಂದು ಬಹಳ ಮಹೋನ್ನತವಾದ ಹೆಸರಿಟ್ಟಿದ್ದಾರೆ ಅಂದರೆ ಆಜ್ಞಾಚಕ್ರ ಅಂತ ಹೆಸರಿಟ್ಟಿದ್ದಾರೆ. ನಮ್ಮ ದೇಹದಲ್ಲಿ ಎಲ್ಲ ಕಡೆ ಎನರ್ಜಿ ಪಾಯಿಂಟ್ಸ್ ಇದೆ. ಆದರೂ ಕೂಡ ಮುಖ್ಯವಾಗಿ ನಾವು 7 ಚಕ್ರಗಳು ಅಂತ ಹೇಳ್ತೀವಿ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧ ಚಕ್ರ ಅಂತ ಹೇಳ್ತೀವಿ. ಪ್ರತಿಯೊಂದು ಕೂಡ ಒಂದು ಬೀಜಾಕ್ಷರ ಮಂತ್ರ ಇದೆ. ಹಾಗೆ ಆಜ್ಞಾಚಕ್ರಕ್ಕೆ ಒಂದು ಬೀಜಾಕ್ಷರ ಮಂತ್ರ ಓಂ ಅಂತ ಹೇಳ್ತೀವಿ. ಸೊ ಆಜ್ಞಾಚಕ್ರ ಅಂದರೆ ನೋಡಿ ವಿಶೇಷ ಅಂತಂದರೆ ಅದು ಒಂದ್ಸಲ ನಮ್ಗೆ ಆಕ್ಟಿವೇಟ್ ಆಯ್ತಂದ್ರೆ ಅದು ಆಜ್ಞೆ ಮಾಡುತ್ತೆ. ನಮ್ಮ ಮುಂದ್ಗಡೆ ಏನಿದೆ, ಏನಿಲ್ಲ, ಯಾವ್ದು ಸರಿ, ಯಾವ್ದು ತಪ್ಪು, ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅಂತೇಳಿ. ಹಾಗೆ ನಮ್ಮ ಋಷಿ ಮುನಿಗಳು ಕೂಡ ಸಾಧನೆ ಮಾಡ್ಕೊಂಡು ಬರ್ತಕ್ಕಂಥ ಭಕ್ತರ ಕಷ್ಟಗಳನ್ನ ನಿವಾರಿಸ್ಲಿಕ್ಕೆ ಇಂಥದ್ದು ಮಾಡ್ಬೇಕು, ಇಂಥದ್ದು ಮಾಡಬಾರ್ದು, ಇದು ಸರಿ, ಇದು ತಪ್ಪು ಅಂತ ಅವರು ತಮ್ಮ ದಿವ್ಯ ದೃಷ್ಟಿ ಶಕ್ತಿಯಿಂದ ಹೇಳ್ತಕ್ಕಂಥವ್ರಾಗಿದ್ದರು. ಇವಾಗ ನಾವು ಶಿವನ್ನ ಮುಕ್ಕಣ್ಣ ಅಂತ ಕರಿತೀವಿ, 3 ಕಣ್ಣು. 3ನೇ ಕಣ್ಣು ಇಲ್ಲೇ ಅಲ್ವಾ ಇರೋದು? ಆಜ್ಞಾಚಕ್ರನೇ 3ನೇ ಕಣ್ಣು ಅಂತ. ಆ ತರ ಒಂದು ಶಕ್ತಿ ಬರುತ್ತೆ ಮಕ್ಕಳಲ್ಲಿ. ಯಾಕೆ ನಾವು ವಿಶೇಷವಾಗಿ ಮಕ್ಕಳಿಗೆ ಹೇಳ್ಕೊಡ್ತೀವಿ ಅಂದ್ರೆ ಮಕ್ಕಳಲ್ಲಿ ಆ ಸುಪ್ತ ಶಕ್ತಿ ಹಾಗೆ ಇರುತ್ತೆ. ಅದು ಅಷ್ಟೊಂದು ಡಿಸ್ಟ್ರಾಕ್ಟ್ ಆಗಿರಲ್ಲ. ಈ ಭೌತಿಕ ಪ್ರಾಪಂಚಿಕ ಜೀವನಕ್ಕೆ ಅಷ್ಟೊಂದು ಚಂಚಲವಾಗಿ ಅದು ಚೆದರೋಗಿರಲ್ಲ. ಅವ್ರ ಶಕ್ತಿ ಹಾಗಿರುತ್ತೆ. ನೀವು ಮತ್ತೆ 16 ವರ್ಷದ ಏಜ್ ಮಕ್ಕಳು ಮಾತ್ರ ಹೇಳ್ಕೊಡ್ತೀರಾ? ಅದ್ರ ಕೆಳಗಿನ 6 ರಿಂದ 16 ವರ್ಷ ಮಕ್ಕಳಿಗೆ. ಅದ್ ಯಾಕೆ ಅಂತ ಕೇಳ್ಬೋದಾ? ಅದೇ ಮಿನಿಮಮ್ 6 ವರ್ಷ ಆಗ್ಬೇಕಂದ್ರೆ ಸ್ವಲ್ಪ ಅವ್ರಿಗೆ ಹೊರಗಿನ ವಸ್ತುಗಳ ವಿಷಯಗಳ ಬಗ್ಗೆ ಪರಿಚಯ ಇರಬೇಕು ಅಂತ. 6 ವರ್ಷ ಆದ್ರೆ ಹೊರಗಿನ ವಿಷಯಗಳು, ವಸ್ತುಗಳು ಎಲ್ಲಗಳು ಪರಿಚಯ ಆಗಿರುತ್ತೆ. ಸೊ 16 ವರ್ಷ ಅಂದ್ರೆ ಅದೊಂದು ಹಾರ್ಮೋನ್ಸ್ ಚೇಂಜ್ ಆಗುವಂತ ಏಜ್. 16 ವರ್ಷ ಆದ್ಮೇಲಿಂದ ದೇಹದಲ್ಲಿ ಹಾರ್ಮೋನ್ಸ್ ಬದಲಾವಣೆ ಆಗಂತ ವಯಸ್ಸಾಗಿರುತ್ತೆ. ಸೊ ಆ ಬದಲಾವಣೆ ಆಗ್ತಾ ಪ್ರಾಪಂಚಿಕವಾಗಿ ಅವರು ತೊಡಸ್ಕೊಂಡ್ಬಿಡ್ತಾರೆ ಪೂರ್ತಿಯಾಗಿ. ಪ್ರಾಪಂಚಿಕ ವಿಷಯಗಳ ಆಸಕ್ತರಾಗಿ ಚಂಚಲ ಆಗಕ್ಕೆ ಶುರು ಮಾಡ್ಬಿಡ್ತಾರೆ. ಅಲ್ಲಿಂದ ನಾವು ಎಷ್ಟೇ ಕಲ್ಸ್ಬಿಟ್ರೆ ಅದಕ್ಕೆ ಸಂಸ್ಕಾರ ಶಿಬಿರ ಅಂತ ಕರಿತೀವಿ. ಆ ಸಂಸ್ಕಾರನ ಕೊಡುವಂತ ಒಂದು ಶಿಬಿರ ಆಗ್ತದೆ. ಅವರಲ್ಲಿ ಯೋಗಾಭ್ಯಾಸ, ಧ್ಯಾನ, ಪ್ರಾಣಾಯಾಮ, ಮಂತ್ರ ಜಪ. ಸೊ ಗುರು ಪರಂಪರೆಯ ಆಶೀರ್ವಾದ ಶಕ್ತಿಯನ್ನ ಮಕ್ಕಳಿಗೆ ನೀಡಿದಾಗ ಅವ್ರಿಗೆ ಆಜ್ಞಾಚಕ್ರಕ್ಕೆ ವಿಶೇಷ ಶಕ್ತಿ ಬರುತ್ತೆ. ಈ ವಿಶೇಷ ಶಕ್ತಿ ಬಂದಾಗ ನಮ್ಮಲ್ಲಿರುವಂತ ಪಂಚ ಜ್ಞಾನಗಳಿದಾವಲ್ವಾ,
ಕಣ್ಣು, ಕಿವಿ, ಮೂಗು, ಬಾಯಿ ಮತ್ತು ಚರ್ಮ ಏನಿದೆಯಲ್ಲ, ಇವು ಪಂಚ ಜ್ಞಾನೇಂದ್ರಿಯಗಳು ಅಂತ ಕರಿತೀವಿ. ಸೊ ಇವಕ್ಕೆ ವಿಶೇಷ ಶಕ್ತಿ ಬರುತ್ತೆ. ಈ ವಿಶೇಷ ಶಕ್ತಿಯಿಂದ ನಮ್ಮ ಭೌತಿಕವಾದ ಕಣ್ಣಿನ ದೃಷ್ಟಿ ಮುಚ್ಚಿದ್ರು ಕೂಡ ನಮ್ಮ ಮುಂದ್ಗಡೆ ಯಾವ ವಸ್ತು ಇದೆ, ಯಾವ ಬಣ್ಣ ಇದೆ, ಯಾವ ವ್ಯಕ್ತಿಗಳಿದ್ದಾರೆ, ಯಾವ ಚಿತ್ರಗಳಿದೆ, ಏನು ಅಕ್ಷರಗಳಿದೆ, ಓದೋದು, ಬರೆಯೋದು, ಚಿತ್ರ ಬಿಡಿಸೋದು, ಆಟ ಆಡೋದು ಎಲ್ಲ ಕೂಡ ಕಣ್ಮುಚ್ಚೆ ಮಾಡ್ಬೋದು. ಸೊ ಅದೊಂದು ಸುಪ್ತ ಶಕ್ತಿ ಜಾಗೃತಿ ಆದ್ರೆ ಇದೆಲ್ಲ ಮಿರಾಕಲ್ಸ್ ನಡೀತಾ ಹೋಗ್ತದೆ ನಮ್ಮ ಜೀವನದಲ್ಲಿ. ಸರ್, ಈ ಕಾಲದಲ್ಲಿ ಮಕ್ಕಳು ಯಾವಾಗ ನೋಡಿದ್ರು ಇನ್ಸ್ಟಾಗ್ರಾಮು, ಮೊಬೈಲು ಮತ್ತು ಹೀಗೆ ಡಿಜಿಟಲ್ ಜಗತ್ತಿನಲ್ಲೇ ಅವ್ರು ತೊಡಗಿಸ್ಕೊಂಡ್ಬಿಟ್ಟಿದ್ದಾರೆ. ಸಹಜವಾಗಿ ನನಗೇನು ಅನಿಸುತ್ತೆ ಅಂತ ಹೇಳಿದ್ರೆ, ಅವರು ಬುದ್ಧಿಶಕ್ತಿನೇ ಕಳ್ಕೊಂಡ್ಬಿಡ್ತಾ ಇದ್ದಾರೆ. ಯಾವುದನ್ನು ಯೋಚನೆ ಮಾಡಲ್ಲ, ಬರೀ ಹಿಂಗೆ ನೋಡಿಕೊಂಡು ಜೀವನ ಕಳೆದ್ರೆ ಅವ್ರಿಗೆ ಜೀವನದಲ್ಲಿ ಒಂದು ಉದ್ದೇಶನೂ ಬರಲ್ಲ, ಅಥವಾ ತಾವೇನೋ ಒಂದು ಕಲಿಬೇಕು, ಸಾಧಿಸ್ಬೇಕು ಅನ್ನೋದೂ ಇರೋದಿಲ್ಲ. ಸೊ ಇದ್ರ ವಿಚಾರವಾಗಿ ನೀವು ಏನು ಹೇಳ್ತೀರಾ? ಈಗ ಪ್ರಪಂಚದಂತ ವೈಜ್ಞಾನಿಕ ಕ್ರಾಂತಿ ಆಗ್ತಾ ಇದೆ, ಅದು ನಾವು ದೂರ ಅಲ್ಲಗಿಳಕ್ಕಾಗಲ್ಲ. ಆದರೆ ಇಲ್ಲಿ ನಮ್ಮ ಮುಖ್ಯವಾಗಿ 1 picture ಈಸ್ ಈಕ್ವಲ್ ಟು 1000 words ಅಂತ ಒಂದು ವಿಶೇಷವಾದ ಶಬ್ದ ಇದೆ, ಒಂದು ವಾಕ್ಯ ಇದೆ. 1 picture ಈಸ್ ಈಕ್ವಲ್ ಟು 1000 words ಅಂತ. ಸೊ ನಾವು ಮಕ್ಕಳಿಗಾಗ್ಬೋದು, ನಮಗಾಗ್ಬೋದು, ನಮಗೆ ಒಂದು ಚಿತ್ರ ಕಣ್ಣೆದುರಿಗೆ ಕಾಣಿಸಿದ್ರೆ ಅದು ಅಟ್ರಾಕ್ಟ್ ಆಗುತ್ತೆ. ಸೊ ಜನ ಒಂದು ಮೂವಿ ನೋಡಿ 10 ವರ್ಷ 20 ವರ್ಷ ಆದ್ರೂ ಕೂಡ ನೆನ್ಪಿಟ್ಕೊಂಡ್ರೆ ಇಂಥ ಮೂವಿ ನೋಡಿದ್ರೆ ಇಂಥ ಕ್ಯಾರೆಕ್ಟರ್ಸ್ ಎಲ್ಲ ಇತ್ತು ಅಂತೇಳಿ. ಸೊ ಹಾಗೆ ನಾವು ಎಷ್ಟು ಮಾತಾಡ್ತೀವಿ ಇಂಪಾರ್ಟೆಂಟ್ ಅಲ್ಲ, ಕಣ್ಣು ಮುಂದೆ ಏನು ನಡೀತಿದೆ ಅದು ಇಂಪಾರ್ಟೆಂಟ್ ಆಗ್ತಾ ಹೋಗ್ತದೆ. ಸೊ ನಮಗೆ ಪ್ರತಿಯೊಂದು ಕೂಡ ಅಟ್ರಾಕ್ಟ್ ಆಗಿ ಕಾಣಿಸುತ್ತೆ. ಈ ಮನೆಯಲ್ಲಿ ನಾವೇನು ಮಾಡ್ತೀವಿ, ಪೇರೆಂಟ್ಸ್ ಆದಂಥವ್ರು, ಪೋಷಕರಾದಂಥವ್ರು ಮೊಬೈಲ್ ಹಿಡ್ಕೊಂಡು ನಾವು ನೋಡ್ತಾ ಇದ್ರೆ ಮಕ್ಕಳು ಆಡ್ಕೊಂಡು ಕಲಿತಾರೆ. ಅವರ ಸ್ನೇಹಿತ ವರ್ಗ, ಫಸ್ಟು ಫ್ಯಾಮಿಲಿ, ಹೊರಗಡೆ ಫ್ರೆಂಡ್ಸ್, ಮತ್ತು ಸ್ಕೂಲ್ ಎನ್ವೈರನ್ಮೆಂಟ್. ಸೊ ಇವು 3 ಕೂಡ ಅವ್ರಿಗೆ ಪ್ರಾಮುಖ್ಯತೆ ವಹಿಸ್ತದೆ. ಸೊ ಈ ಪೋಷಕರು ಕೂಡ ಒಂದು ಹೊಸ ಟೆಕ್ನಾಲಜಿ ಕಂಡುಕೊಂಡ್ಬಿಟ್ಟಿದ್ದಾರೆ. ಮಗು ಊಟ ಮಾಡ್ತಿದ್ರೆ ಮೊಬೈಲ್ ಆನ್ ಮಾಡಿ ಗೇಮ್ ಹಾಕ್ಬಿಟ್ಟು ಇಲ್ಲ ವಿಡಿಯೋ ಆನ್ ಮಾಡಿ ಕೊಟ್ಬಿಟ್ಟು ಮೊಬೈಲ್ ಊಟ ಮಾಡಿಸೋ ಪದ್ಧತಿ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಸೊ ಆಟೋಮೆಟಿಕ್ ಮಗು ಏನು ಮಾಡುತ್ತೆ, ಅದು ಇನ್ಪುಟ್ ಅವ್ರಿಗೆ, ಮಗುಗೆ ಇನ್ಪುಟ್. ನಾವು ಬೇರೆ ಯಾರ ಕಡೆಯಿಂದ, ತಾಯಿ ಕಡೆ, ತಾಯಿ ಕಡೆ ಮೊಬೈಲ್ ಹಾಕಿದ್ರೆ ಊಟ ಮಾಡೋದು ಆತರ ಆಗಿದೆ. ಮಗು ನೆಕ್ಸ್ಟ್ ಊಟ ಮಾಡಿದ್ರೆ ಮೊಬೈಲ್ ಅಡಿಕ್ಟೆಡ್, ಅದು ಬೇಕು ಅನ್ನೋ ರೇಂಜ್ಗೆ ಆಗ್ಬಿಟ್ಟಿದೆ. ಸೊ ಆ ಪದ್ಧತಿಗೆ ನಾವು ಹೋಗ್ತಾ ಇದೀವಿ. ಸೊ ಹಾಗಾಗಿ ನಮ್ಮ ಕ್ಲಾಸಿಗೆ ಬರುವಂತ ಮಕ್ಕಳು ಮೊದಲಿಂದಲೂ ಫಸ್ಟ್ ಇಂದ ನಾವು ಹೇಳ್ತೀವಿ, ನಿಮಗೆ ಈ ಶಕ್ತಿ ಬೇಕು ಅಂದ್ರೆ ನೀವು ವಿಶೇಷ ವ್ಯಕ್ತಿಗಳಾಗಬೇಕು. ಅದಕ್ಕೋಸ್ಕರ ನೀವು ಇನ್ನೊಬ್ಬ ವಿಶೇಷ ಶಕ್ತಿನ ರೋಲ್ ಮಾಡಿ ಇಟ್ಕೋಬೇಕು. ಮೊಬೈಲ್ ಟಿವಿ ಆದಷ್ಟು ಅವಶ್ಯಕತೆ ಎಷ್ಟು ಅಷ್ಟು ಮಾತ್ರ ಬಳಸ್ಕೊಳ್ಳಿ. ನಿಮ್ಮ ಶಾಲಾ ವೃತ್ತಿಗೆ ಏನು ಬೇಕು, ಅದಕ್ಕೋಸ್ಕರ ಏನು ಬೇಕು, ನಿಮ್ಮ ನಾಲೆಡ್ಜ್ ಗೇನ್ ಮಾಡ್ಕೊಬೇಕು ಅಂತಕ್ಕೆ ಮಾತ್ರ ಸ್ವಲ್ಪ ಯೂಸ್ ಮಾಡಿಕೊಂಡು ಅದಕ್ಕೊಂದು ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ. ಅಷ್ಟು ಮಾತ್ರ ಬಳಸ್ಬಿಟ್ಟು ಅನಾವಶ್ಯಕವಾಗಿ ವಿಡಿಯೋಗಳನ್ನಾಗ್ಬೋದು, ರೀಲ್ಸ್ಗಳನ್ನಾಗ್ಬೋದು, ಗೇಮ್ಗಳನ್ನಾಗೋದು ಅವಾಯ್ಡ್ ಮಾಡಿ ಅಂತ ಹೇಳಿದಾಗ ಅವ್ರಿಗೆ ಮಹತ್ತರವಾದ ಬದಲಾವಣೆಗಳಾಗಿದೆ. ಸೊ ಸುಮಾರು ಜನ ಪೋಷಕರು ತುಂಬ ಮೊಬೈಲ್ ನೋಡ್ತಾರೆ, ನಮ್ಮ ಮಕ್ಕಳು ತುಂಬ ಬದಲಾವಣೆ ಆಗಿದ್ದಾರೆ. ಈ ಕ್ಲಾಸಿಂದ ತುಂಬ ರಿವ್ಯೂಸ್ ಎಲ್ಲ ಕೊಟ್ಟಿದ್ದಾರೆ ನಮಗೆ, ಅದೇ ನಮಗೆ ಪ್ರೌಡ್ನೆಸ್ ಈ ಕ್ಲಾಸಸ್ಸಿಂದ. ಸೊ ಆ ಮಕ್ಕಳುಗಳಿಗೆ ಅವ್ರು ಹೇಳ್ತೀವಿ, ನಿಮ್ಮಲ್ಲಿರೋ ಶಕ್ತಿ ಅನಾವರಣ ಆಗ್ಬೇಕಂದ್ರೆ ಈ ಹೊರಗಿನ ವೈಜ್ಞಾನಿಕ ಅಂತ ಶಕ್ತಿನ ಬಿಡಿ, ಕಮ್ಮಿ ಮಾಡಿ, ಎಷ್ಟು ಅವಶ್ಯಕತೆ ಬಳಸ್ಕೊಳ್ಳಿ. ಕಂಪ್ಲೀಟ್ ಬಿಡಿ ಅಂತ ಹೇಳಲ್ಲ, ನಿಮ್ಗೆ ಎಷ್ಟು ಅವಶ್ಯಕತೆ ಬಳಸ್ಕೊಳ್ಳಿ, ನಿಮ್ಮ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಳಿ. ಈಗ ಒಬ್ರು ಯಾರೋ ಹೇಳ್ತಾ ಇದ್ರು ಅಂತ ಸೈಂಟಿಸ್ಟ್ಗಳು ಹೇಳ್ತಾರೆ, ನಮ್ಮ ಬ್ರೈನ್ ಅಲ್ಲಿ ಎಷ್ಟು ಶಕ್ತಿ ಇದೆ ಅಂತಂದ್ರೆ, ಎಷ್ಟು ಬಳಸ್ಕೊಂಡೆ ಅಂದ್ರೆ ಬರೀ 0.1% ಮಾತ್ರ ಯೂಸ್ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ಇನ್ನು ಎಷ್ಟು ಶಕ್ತಿ ಇರ್ಬೋದು ನಮ್ಮ ಮೆದುಳಿನಲ್ಲಿ. ಇನ್ನೊಬ್ರು ಹೇಳ್ತಾರೆ ನಮ್ಮ ಬ್ರೈನ್ ಅಲ್ಲಿ ಎಷ್ಟು ಸ್ಟೋರೇಜ್ ಅಂತ ಕೇಳ್ತಾರೆ. ಒಬ್ರು ಹೇಳ್ತಾರೆ 25 ಲಕ್ಷ ಕೋಟಿ GB ಅಷ್ಟು ಸ್ಟೋರೇಜ್ ಕೆಪಾಸಿಟಿ ಅಂತ ಹೇಳ್ತಾರೆ. ಅಲ್ವಾ, ಅಷ್ಟು ಕೆಪಾಸಿಟಿ ಇರೋದನ್ನ ನಾವು ವೈಜ್ಞಾನಿಕವಾಗಿ ಯಾವ್ದೋ ಡಿವೈಸ್ಗೆ ನಾವು ಡಿಪೆಂಡ್ಸ್ ಆಗಿರ್ತೀವಿ, ಅಷ್ಟು ಸ್ಟೋರೇಜ್ ಕೆಪಾಸಿಟಿ ನಮ್ಮಲ್ಲಿ ಇದೆ. ಸೊ ಅದೇ ನಾವು ಇನ್ನೊಂದು ಹೇಳಿದ್ರಲ್ಲ, ಇದು ಗಾಂಧಾರ ವಿದ್ಯೆ ಅಲ್ವಾ, ಏಕಲ ವಿದ್ಯೆ ಅಂತ ಬಂದ್ರೆ ಹೇಳಿದ ಮೆಮೊರಿ ಟೆಕ್ನಿಕ್ ಹೇಳಿದ್ವಲ್ಲ, ಅದು ನಮ್ಮ ವಿಷಯಗಳನ್ನು ಹೇಗೆ ಅಧ್ಯಯನ ಮಾಡಬೇಕು, ಹೇಗೆ ಓದ್ಬೇಕು, ಹೇಗೆ ಓದೋದನ್ನ ನೆನಪಿನ ಶಕ್ತಿ ಇಟ್ಕೋಬೇಕು. ಏಕಲವ್ಯ ಮತ್ತೆ ಯಾವ ನಿಜವಾದ ಗುರುಗಳ ಹತ್ರ ಕಲೀಲಿಲ್ಲ, ಅವನೇ ಒಂದು ಗುರುವಿನ ಮೂರ್ತಿ ಮಾಡ್ಕೊಂಡು ಅವನೇ ಸ್ವಯಂ ಕಲ್ತವನು ವಿದ್ಯೆ. ಸೊ ಹಾಗೆ ಏಕಲವ್ಯ ಅಂದ್ರೆ ಇದರಲ್ಲಿ ಗುರುಗಳಾಗಿ ನಾವು ಹೇಳ್ಕೊಡ್ತೀವಿ, ಮಕ್ಕಳಿಗೆ ಹೇಳ್ಕೊಡ್ತೀವಿ, ಅವರಾಗಿ ಕಲಿಯಲ್ಲ, ಆ ಕಲಿಯುವಂತ ಪದ್ಧತಿ ಹೇಳ್ಕೊಡ್ತೀವಿ. ಹೇಗೆ ನಾವು ಸ್ಕೂಲಲ್ಲಿ ಟೀಚ್ ಮಾಡೋಂಥ ಶಿಕ್ಷಣ ಪದ್ಧತಿ ಏನಿದೆಯಲ್ಲ, ಅದನ್ನು ನೀವು ಹೇಗೆ ಗ್ರಹಿಸ್ಬೇಕು, ಗ್ರಹಿಸಿದ್ದನ್ನ ಹೇಗೆ ಮನನ ಮಾಡಬೇಕು, ಮನನ ಮಾಡಿದ್ದನ್ನು ನಿಮ್ದೇ ಆದಂತ ಕಲ್ಪನಾಲೋಕ ಹೇಗೆ ಸೇವ್ ಮಾಡ್ಕೋಬೇಕು, ಮತ್ತೆ ಲಾಂಗ್ ಟೈಮ್ ಮೆಮೊರಿಗೆ ಯಾವ ತರ ಮೈಂಡ್ ಅಲ್ಲಿ ಸೇವ್ ಮಾಡೋ ತರ ಒಂದು ಪದ್ಧತಿ ಅಳವಡಿಸ್ಕೋಬೇಕು ಅನ್ನೋಂಥ ಮಹತ್ತರವಾದ ವಿಷಯಗಳನ್ನ ನಾವು ಹೇಳ್ಕೊಡ್ತಾ ಹೋಗ್ತೀವಿ. ಈ ವಿಷಯಗಳಿಂದ ಕಲಿತಾ ಹೋಗಿ ಅಭ್ಯಾಸ ಮಾಡ್ತಾ ಇದ್ರೆ ವರ್ಷ ಪೂರ್ತಿ ಓದಂತ ಸಿಲೆಬಸ್ಗಳನ್ನ ಬರೀ 3 ತಿಂಗಳು ಕಷ್ಟಪಟ್ಟು ಇಷ್ಟಪಟ್ಟು ಓದಿದ್ರೆ ವರ್ಷ ಪೂರ್ತಿ ಓದೋ ಅವಶ್ಯಕತೆ ಇರಲ್ಲ.
ಸಪೋಸ್ ಕ್ಲಾಸಿಗೆ ಮಕ್ಕಳು ಸ್ಕೂಲ್ ಹೋಗ್ತಾರೆ, ಯಾರನ್ನು ಕೂಡ ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ, ಲಕ್ಷಾಂತರ ಫೀಸ್ ಕೂಡ ಕಟ್ತೀವಿ. ತುಂಬ ಪೋಷಕರ ಕಂಪ್ಲೇಂಟ್ಸು, ಇಂಥ ಸ್ಕೂಲಿಗೆ ಕಳಿಸಿದ್ವಿ ಮತ್ತು ಟ್ಯೂಷನ್ ಕಳಿಸ್ತೀವಿ, ಆದರೂ ನಮ್ಮ ಮಕ್ಕಳು ಮಾರ್ಕ್ಸ್ ತೆಗಿತಾ ಇಲ್ಲ, ಬದಲಾವಣೆನೇ ಆಗಿಲ್ಲ, ಏನು ಮಾಡಬೇಕು ಅಂತ. ನಮ್ಮ ಮೊನ್ನೆ ಆಶ್ಚರ್ಯ ಆಯಿತು. ಒಬ್ಬರು ಮನೆಗೆ ಕ್ಲಾಸಿಗೆ ಸೇರಿಸಿ ಬಂದು, ನಮ್ಮ ಮಗನ 1.5-2 ಲಕ್ಷ ಫೀಸ್ ಇದೆ ಸ್ಕೂಲಲ್ಲಿ, ಸೊ ಮತ್ತೆ ಅದ ನಂತರ ಹೋಮ್ ಟ್ಯೂಷನ್ ಮಾಡಿಸ್ತೀವಿ ಮಕ್ಕಳಿಗೆ ಚೆನ್ನಾಗಿ ಓದಲಿ ಅಂತೇಳಿ, ಪರ್ ಡೇ 1 ದಿನಕ್ಕೆ 1 ಗಂಟೆ ಟ್ಯೂಷನ್ ಬಂದು ಮಾಡ್ತಾರೆ, ಒಬ್ರಿಗೆ 500 ರೂಪಾಯಿ ಚಾರ್ಜ್ ಮಾಡ್ತೀವಿ ಅಂತೇಳಿ. ನನಗೆ ಶಾಕ್ ಆಯಿತು. ಸೊ ಶಿಕ್ಷಣ ಪದ್ಧತಿ ಹೆಂಗೆ ಹೋಗಿದೆ ಅಂತಂದರೆ, ಇವಾಗ ಶಿಕ್ಷಣ ಪದ್ಧತಿ ಇಲ್ಲ, ಅದೇ ಸ್ಕೂಲು ಕಾಲೇಜಲ್ಲಿ ಹೇಳೋದಷ್ಟೇ ಅಲ್ಲ, ಅದಾದ್ಮೇಲೆ ಆ ಮಕ್ಕಳಿಗೆ ಎಷ್ಟು ಟೆನ್ಷನ್ ಕೊಡ್ತಾರೆ ಅಂದರೆ ಪೇರೆಂಟ್ಸು, ಅದಾದ್ಮೇಲೆ 3 to 4 hours ಅವರು ಟ್ಯೂಷನ್ಗೆ ಹೋಗ್ಬೇಕು. ಅಷ್ಟು ಹೋಗಿ ಬರೋ ಅಷ್ಟರಲ್ಲಿ ಪಾಪ ಆ ಮಗು ಬೇರೆ ಇನ್ನೇನು ಇರೋದಿಲ್ಲ, ಬರೀ ಬೆಳಗಿಂದ ಓದು ಆಮೇಲೂ ಟ್ಯೂಷನ್ನು. ಅದಕ್ಕೆ ಆ ಏಕಲವ್ಯದಲ್ಲಿ ಆ ಕಂಪ್ಲೀಟ್ ಸಿಲೆಬಸ್ನ ಹೇಗೆ ಅರ್ಥ ಮಾಡ್ಕೋಬೇಕು, ಹೇಗೆ ಓದಬೇಕು, ಓದಿದಲ್ಲಿ ಹೇಗೆ ನೆನಪಿನ ಶಕ್ತಿ ಇಟ್ಕೋಬೇಕು, ಅದನ್ನು ಲಾಂಗ್ ಟೈಮ್ ಮೆಮೊರಿ ಹೇಗೆ ಸೇವ್ ಮಾಡ್ಕೋಬೇಕು ಅನ್ನೋದನ್ನ ಟೆಕ್ನಿಕಾಲಜಿಯಲ್ಲಿ ಹೇಳ್ಕೊಡ್ತೇವೆ. ಆ ಟೆಕ್ನಾಲಜಿ ತುಂಬಾ ಸಿಂಪಲ್ ಇದೆ. ಅದಕ್ಕೆ ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿ 64 ವಿದ್ಯೆಗಳು ಹೇಳ್ಕೊಡ್ತಾ ಇದ್ರು. ಕೇವಲ 1 ವಿದ್ಯೆ 2 ವಿದ್ಯೆ ಅಲ್ಲ, 64 ವಿದ್ಯೆ ಹೇಳ್ಕೊಡ್ತಾ ಇದ್ರು. 64 ವಿದ್ಯೆಗಳಲ್ಲೂ ಈ ಅಂತರ್ದೃಷ್ಟಿ ಗಾಂಧಾರ ಇದೆ ಒಂದು, ಮತ್ತೆ ಏಕಲವ್ಯ ವಿದ್ಯೆ ಒಂದು ಕೂಡ ಒಂದು. ಸೊ ಇದರಲ್ಲಿ 64 ಇವೆರಡು ವಿದ್ಯೆಗಳು. ಸೊ ಗಾಂಧಾರಿ ವಿದ್ಯೆ ಅಂತ ಏನಕ್ಕೆ ಕರೆಯೋದು? ಗಾಂಧಾರಿ ಕಣ್ ಕಟ್ಕೊಂಡು ಗಂಡ ಕುರುಡ ಅನ್ಬಿಟ್ಟು ತಾನು ಕಣ್ ಕಟ್ಕೊಂಡೇ ಇದ್ಬಿಟ್ಲು ಇಡೀ ಜೀವನ. ಹೌದು. ಸೊ ಅದಕ್ಕೆ ಹಿನ್ನೆಲೆ ಮಹಾಭಾರತ. ಈಗ ನಾವು ಸುಮಾರು ಜನ ಮಕ್ಕಳಿಗೆ ಕೇಳ್ತೀವಿ, ಮಹಾಭಾರತ ಯಾರು ನೋಡಿದ್ರೆ ನಮ್ಗೆ ಗೊತ್ತೇ ಇಲ್ಲ ಅಂತ ಕೇಳ್ತಾರೆ. ಕ್ಯಾರೆಕ್ಟರ್ ಆಗ್ಬೋದೇ ರಾಮ ಬರ್ತಾನೆ ಅಂತ ಹೇಳ್ತಾರೆ ಕೆಲವು ಮಕ್ಕಳಿಗೆ. ಅದ್ರಲ್ಲಿ ಪೋಷಕರು ಕೂಡ ಬಹಳ ತಪ್ಪಿರುತ್ತೆ. ಯಾಕಂದ್ರೆ ಮಕ್ಕಳಿಗೆ ನಮ್ಮ ಸನಾತನ ಧರ್ಮದ ವಿಷಯಗಳನ್ನ, ಅದ್ಭುತವಾದ ಮಹಾಕಾವ್ಯಗಳವೆಲ್ಲ ಅಂತಂದ್ರೆ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಆ ತಿಳಿಸ್ಕೊಡೋ ಕೆಲಸ ಮಾಡ್ಬೇಕು, ನಿಜವಾಗ್ಲೂ ಮಾಡ್ಬೇಕು. ಈಗ ನಾವು ಒಂದು ಮೂವಿ ಬಂತಂದ್ರೆ 1000 ರೂಪಾಯಿ ಕೊಟ್ಟು ಮೂವಿ ಟಿಕೆಟ್ ಬುಕ್ ಮಾಡಿ ಮೂವಿ ಇಮಿಡಿಯೇಟ್ ತೋರಿಸ್ತೀವಿ, ನಮ್ಮ ಇತಿಹಾಸನ ಮರ್ತ್ಬಿಡ್ತೀವಿ. ಸೊ ನಾವು ಇತಿಹಾಸ ತಿಳ್ಕೊಂಡ್ರೆ ಇತಿಹಾಸ ಸೃಷ್ಟಿ ಮಾಡಕ್ ಸಾಧ್ಯ ಆಗುತ್ತೆ. ಸೊ ಹಾಗೆ ಈ ಗಾಂಧಾರಿ ವಿಷಯ ಅಂತಂದ್ರೆ, ಸೊ ತನ್ನ ಮದುವೆ ನಂತರದಲ್ಲಿ ತನ್ನ ಜೀವನ ಪರ್ಯಂತ ಕಣ್ಣಿಗೆ ಬಟ್ಟೆ ಕಟ್ತಾಳೆ. ಬಿಕಾಸ್ ಆಫ್ ತನ್ನ ಗಂಡ ಹುಟ್ಟು ಕೂಡ ಅವನಿಗೆ ಸೌಭಾಗ್ಯ ನನಗೂ ಬೇಡ ಅನ್ನೋ ದೃಷ್ಟಿಯಿಂದ ಅವಳು ಕಣ್ಣಿಗೆ ಬಟ್ಟೆ ಕಟ್ತಾಳೆ. ಸೊ ಅವಳಿಗೇನು ಸಿಗುತ್ತೆ ಸೌಭಾಗ್ಯ ಅಲ್ವಾ? ಅವಳು ತ್ಯಾಗ ಮನೋಭಾವದಿಂದ ಆ ದೃಷ್ಟಿಯಿಂದ ತ್ಯಾಗ ಮಾಡ್ತಾಳೆ. ಆದರೆ ಅವಳು ಒಮ್ಮೆ ಮಾತ್ರ ಕಣ್ಣಿಗೆ ಬಟ್ಟೆ ಕಟ್ಟೋದು ಬಿಚ್ಚುವಂಥ ಅವಕಾಶ ಸಿಗುತ್ತೆ. ಯುದ್ಧ ಆರಂಭ ಅಂತ ಆದಾಗ ಅವಳಿಗೆ ಆತಂಕ ಶುರು ಆಗುತ್ತೆ. ಈಗ ನಮ್ಮ ಮಕ್ಕಳು ಪರೀಕ್ಷೆ ಬರೋಕೆ ಹೋದ್ರೆ ನಮ್ಗೆ ಆತಂಕ ಶುರು ಆಗುತ್ತೆ. ಇನ್ನು ಯುದ್ಧ ಮಾಡೋಕ್ಕಂತ ಹೋದ್ರೆ, ಸೊ ನೀವು ಆರ್ಮಿಲಿ ಇದ್ದಂಥವ್ರು, ಸೊ ಸಾಕಷ್ಟು ದಿನ ನೋಡ್ತಾ ಇರ್ತೀರ, ವಾರ ಅಂತ ಡಿಕ್ಲೇರ್ ಆದಾಗ ಎಷ್ಟು ನಾವು ಆತಂಕ ಪರಿಸ್ಥಿತಿ ಎದುರಿಸ್ತೀವಿ ಅಂತೇಳಿ. ಸೊ ಹಾಗೆ ಅವಳಿಗೊಂದು ಆತಂಕ ಶುರುವಾಗುತ್ತೆ. ಆತಂಕ ಶುರುವಾದಾಗ ಅವಳು ತನ್ನ ಗುರುಗಳಾದ ವೇದವ್ಯಾಸ ಮಹರ್ಷಿ ಹೋಗ್ತಾಳೆ. ಗುರುಗಳೇ, ಯುದ್ಧ ಆರಂಭ ಆಗಿದೆ, ಎಲ್ಲ ರೀತಿ ಸಂಧಾನ ನಡೀತು, ಯಾವುದು ಕೂಡ ಫಲಿತಾಂಶ ನಡೀಲ್ಲ. ಸೊ ಕೊನೆಯದಾಗಿ ಯುದ್ಧವೇ ಅಂತಿಮ ತೀರ್ಮಾನ ಆಗಿದೆ, ಯುದ್ಧದಲ್ಲಿ ನಿಮ್ಮ ಮಕ್ಕಳು ನೀವು ಕಾಪಾಡಬೇಕು ಅಂತ ಹೇಳ್ತಾಳೆ. ಅದು ಆಶ್ಚರ್ಯ ಆಗುತ್ತೆ ಅವ್ರಿಗೆ, ಏನಕ್ಕೆ ನಮ್ಮ ಮಕ್ಕಳು ಅಂತ ಹೇಳ್ತಾರೆ ಅಂತ. ಅವಾಗ ಅದಕ್ಕೂ ಹೇಳೋಕ್ಕೊಂದು ಕಾರಣ ಇರುತ್ತೆ. ಯಾಕಂದರೆ ಗಾಂಧಾರಿ ಗರ್ಭವತಿ ಆದರೂ ಕೂಡ ಎಷ್ಟೇ ದಿನ ಆದರೂ ಕೂಡ ಅವಳಿಗೆ ಡೆಲಿವರಿನೇ ಆಗೋದಿಲ್ಲ. ಸೊ ಅವಾಗ ಅವಳ ಪ್ರಯತ್ನ ಬಲವಂತದ ಡೆಲಿವರಿ ಮಾಡಿದಾಗ ಎಲ್ಲ ಬರೀ ಮಾಂಸದ ಮುದ್ದೆಗಳಾಗಿರುತ್ತೆ. ಅವರು ಆಗ ವೇದವ್ಯಾಸ ಮಕ್ಕಳು ಆ ಮಾಂಸದ ಮುದ್ದೆಗಳನ್ನೆಲ್ಲ ಒಂದು ಮಡಿಕೆಯಲ್ಲಿ ಇಟ್ಟು ತಮ್ಮ ತಪಶಕ್ತಿಯಿಂದ ಜೀವ ತುಂಬ್ತಾರೆ ಅವಕ್ಕೆಲ್ಲ. ಆವಾಗಿನ ಕಾಲದಲ್ಲಿ ಟೆಸ್ಟ್ ಬೇಬಿ ಪ್ರೊಸೆಸ್ ನೋಡಿ ಅಂತ ದೃಶ್ಯ ಕಾವ್ಯ ಅದು. ಅದಕ್ಕೆ ಮಕ್ಕಳಿಗೆ ಅಂತೆಲ್ಲ ನೋಡಿ ತಿಳ್ಕೊಳ್ಳಿ, ತುಂಬ ಇದೆ, ಇನ್ನರ್ ಸೈನ್ಸ್ ತುಂಬ ಇದೆ ಅಂತ. ಸೊ ಹಾಗಾಗಿ ಆ ಶಕ್ತಿಯನ್ನು ಕೊಟ್ಟು ಅವ್ರಿಗೆ ಜೀವ ತುಂಬ್ತಾರೆ. ಹಾಗಾಗಿ ನಿಮ್ಮ ಮಕ್ಕಳು ಅಂತ ಹೇಳ್ತಾರೆ ಅವಳು. ಸೊ ಆಗ ಅವ್ರು ಹೇಳ್ತಾರೆ, ಯುದ್ಧ ಮಾಡಿ ರಕ್ಷಣೆ ಮಾಡೋ ವೃತ್ತಿ ನಂದಲ್ಲ. ಅದಕ್ಕೆ ಭೀಷ್ಮ ಇದ್ದಾರೆ, ದ್ರೋಣಾಚಾರ್ಯ ಇದ್ದಾರೆ, ಅಶ್ವತ್ಥಾಮ ಇದ್ದಾರೆ, ಎಲ್ಲ ರಾಜ್ಯದ ರಾಜರಿದ್ದಾರೆ, ಎಷ್ಟೋ ಲಕ್ಷ ಅಕ್ಷೋಣಿ ಸೈನ್ಯ ಇದೆ. ಅಂತರಲ್ಲಿ ನಾನು ಯುದ್ಧ ಮಾಡಿ ರಕ್ಷಣೆ ಮಾಡೋ ವೃತ್ತಿ ನಂದಲ್ಲ ಅಂದಾಗ, ಗುರುಗಳೇ ನೀವೇ ಕೈ ಚೆಲ್ಲಿದರೆ ಹೇಗೆ ಅಂದಾಗ, ನೋಡಮ್ಮ ಆ ಶಕ್ತಿ ನಿನ್ನಲ್ಲೂ ಕೂಡ ಇದೆ, ನೀನು ಕೂಡ ನಿಮ್ಮ ಮಕ್ಕಳನ್ನ ಸಂರಕ್ಷಣೆ ಮಾಡಬಹುದು ಅಂತ ಹೇಳ್ತಾರೆ. ಅವಾಗ ಅವಳಿಗೆ ಆಶ್ಚರ್ಯ ಆಗುತ್ತೆ, ಅಲ್ಲ ಗುರುಗಳೇ, ನಾನು ಪತಿ ಧರ್ಮನ ಪಾಲನೆ ಮಾಡೋಕ್ಕೋಸ್ಕರ ಕಣ್ಣಿಗೆ ಬಟ್ಟೆ ಕಟ್ಟೀನಿ, ಯುದ್ಧ ಭೂಮಿಗೆ ಹೋದ್ರೆ ಯುದ್ಧ ಮಾಡೋದ್ರಲ್ಲಿ ನೋಡಕ್ ಕೂಡ ಆಗಲ್ಲ, ಹೇಗೆ ರಕ್ಷಣೆ ಮಾಡ್ಕೊಳಕ್ ಆಗುತ್ತೆ ಅಂದಾಗ, ಬರೀ ಯುದ್ಧ ಮಾಡಿ ರಕ್ಷಣೆ ಮಾಡೋದಲ್ಲ, ನೀನು ಒಂದು ತಪಸ್ಸನ್ನ ಮಾಡಿದ, ತಿಳಿದಂತ ಒಂದು ತಪಸ್ಸನ್ನ ಮಾಡಿದೀಯಾ, ಆ ಶಕ್ತಿ ನಿನ್ನ ಕಣ್ಗಳಲ್ಲಿ ತುಂಬಿಕೊಂಡಿದೆ. ಈಗ ನೀನು ಮಹಾ ಸಾಧ್ವಿ ಇದೆಯಾ, ನೀನು ಸಾಧಾರಣ ಮಹಿಳೆ ಅಲ್ಲ, ನೀನೊಬ್ಬ ರಾಜ್ಯದ ಮಹಾರಾಣಿ ಇದೆಯಾ, ನೀನು ತಪಸ್ವಿನಿ ಇದೆಯಾ, ನಿನ್ನ ಶಕ್ತಿ ಒಂದು ಆಯುಧ ತರ ಪರಿಣಾಮಕಾರಿಯಾಗಿ ಅದು ನಿನ್ನ ಕಣ್ಗಳಲ್ಲಿ ತುಂಬಿಕೊಂಡಿದೆ. ಹೇಗೆ ಗುರುಳೆ ಅಂತಾಗ, ಇದು ಒಂದು ತಪಸ್ಸನ್ನು ಮಾಡಿದೆ ನೀನು ಇಷ್ಟು ವರ್ಷಗಳ ಕಾಲ, ಆ ದೃಷ್ಟಿಯ ತ್ಯಾಗದ ತಪಸ್ಸನ್ನು ಮಾಡಿದೀಯಾ, ಆ ಕಣ್ಗಳಲ್ಲಿ ಆ ಶಕ್ತಿ ತುಂಬಿಕೊಂಡಿದೆ. ನೀವೊಮ್ಮೆ ನೀನು ಕಣ್ಣಿಗೆ ಕಟ್ಟಿರೋದನ್ನ ಬಟ್ಟೆಯನ್ನು ಬಿಚ್ಚಿದಾಗ ನಿನ್ನ ದೃಷ್ಟಿ ಮೊದಲನೇದಾಗಿ ಯಾವ ವ್ಯಕ್ತಿ ಮೇಲೆ ಬೀಳುತ್ತಲ್ವ, ಆ ಬಿದ್ದಂಥ ವ್ಯಕ್ತಿ ಶಕ್ತಿಶಾಲಿ ಆಗ್ತಾನೆ, ವಜ್ರಕಾಯ ಆಗ್ತಾನೆ ಅಂತ ಹೇಳ್ತಾರೆ.
ಹಾಗಾಗಿ ಈ 101 ಜನ ಮಕ್ಕಳಲ್ಲಿ ನಿನಗೆ ಯಾರು ಪ್ರೀತಿ ಪಾತ್ರರಿದ್ದಾರೆ, ಯಾರು ಪರಾಕ್ರಮ ಇದೆ ಅನಿಸುತ್ತೆ, ಆತನಿಗೆ ಈ ಶಕ್ತಿ ಧಾರೆ ಇರಿದಾಗ ಇನ್ನೂ ಪರಾಕ್ರಮಿಯಾಗಿ ಎಲ್ಲರನ್ನು ಸಂರಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಪ್ರೋಸೆಸ್ಸನ್ನು ದುರ್ಯೋಧನನಿಗೆ ಆ ಶಕ್ತಿ ಧಾರೆ ಇರ್ಬೇಕಂತ ಇಷ್ಟಪಡ್ತಾಳೆ. ಸೊ ಆಗ ದುರ್ಯೋಧನಿಗೆ ಹೇಳ್ತಾಳೆ, ಈ ಪ್ರೋಸೆಸ್ಸನ್ನು ಮಾಡ್ಬೇಕಾದ್ರೆ ನೀನು ನಿರ್ವಸ್ತ್ರನಾಗಿ ಬರಬೇಕು ಅಂತ ಹೇಳ್ತಾಳೆ. ಆಗ ಈ ಕುತಂತ್ರ ಕೃಷ್ಣನಿಗೆ ಗೊತ್ತಾಗುತ್ತೆ. ಸೊ ಅವನು ಯೋಚನೆ ಮಾಡ್ತಾನೆ, ಈಗ ಆಲ್ರೆಡಿ ಕೌರವರ ಕಡೆ ಭೀಷ್ಮ, ದ್ರೋಣಾಚಾರ್ಯ, ಅಶ್ವತ್ಥಾಮ ಎಂತೆಂಥ ಅತಿರಥ ಮಹಾತರಲ್ಲಿದ್ದಾರೆ. ಅಂತರಲ್ಲಿ ದುರ್ಯೋಧನ ಕೂಡ ಪರಾಕ್ರಮಿ ಆದರೆ ಪಾಂಡವ್ರ ಕಥೆ ಏನಾಗಬೇಕು ಅಂತೇಳಿ ಆ ಪ್ರೋಸೆಸ್ ಅಲ್ಲಿ ಬರ್ಬೇಕಾದ್ರೆ ದುರ್ಯೋಧನಿಗೆ ಮಾತು ಹೇಳ್ತಾನೆ, ದುರ್ಯೋಧನ ನೀನು ಇಷ್ಟು ದೊಡ್ಡ ನಾನು ಓದಿರೋ ತರ ಅವನ್ ಕೃಷ್ಣ ಏನ್ ಮಾಡ್ತಾನೆ, ದುಶ್ಚಲೆ ಅಂದ್ರೆ ದುರ್ಯೋಧನನ ತಂಗಿ, ಚಿಕ್ಕ ತಂಗಿ ವೇಷದಲ್ಲಿ ಬಂದ್ಬಿಟ್ಟು ಅಣ್ಣ ಅಣ್ಣ ನೀನೇನು ಹಿಂಗೆ ಬೆತ್ತಲೆಲ್ಲಿದ್ಯಾ ಅಂತ ಹೇಳ್ತಾನೆ. ಆವಾಗ ಅವನಿಗೆ ನಾಚಿಕೆ ತುಂಡು ಬಟ್ಟೆ ಉಟ್ಕೊಂಡು ಹೋದ ಅಂತ ನಾನು ಕೇಳಿರೋದು. ಸೊ ಹಾಗಾಗಿ ಆ ಪ್ರೋಸೆಸ್ ಅಲ್ಲಿ ಆ ಗಾಂಧಾರಿಯ ದಿವ್ಯ ದೃಶ್ಯ ಶಕ್ತಿ ಭಾಗ ದುರ್ಯೋಧನ ಎಷ್ಟು ಭಾಗ ಬೀಳ್ತಲ್ವಾ ಅಷ್ಟು ಭಾಗಕ್ಕೆ ಪರಾಕ್ರಮಿ ಆಗ್ತಾನೆ. ಈ ತೊಡೆ ಭಾಗ ಮಾತ್ರ ವೀಕ್ ಆಯ್ತು. ಸೊ ಯುದ್ಧ ನಡೆಯುತ್ತೆ ಭೀಮ ದುರ್ಯೋಧನ ನಡುವೆ. 18 ದಿನಗಳ ಯುದ್ಧ ನಡೀತದೆ. ಅದು ಕೂಡ ಅವರು ಎಲ್ಲಾ ರೀತಿ ಯುದ್ಧ ಮಾಡ್ತಾರೆ. ಮಲ್ಲಗಂಬ ಯುದ್ಧ ಮಾಡ್ತಾರೆ, ಜಲ ಯುದ್ಧ ಮಾಡ್ತಾರೆ, ಗದಾ ಯುದ್ಧ, ಎಲ್ಲ ಯುದ್ಧ ಮಾಡ್ತಾರೆ. ಆದ್ರೂ ಕೂಡ ಯಾರು ಕೂಡ ಸೋಲಲ್ಲ. ಕೊನೆಗೆ ಕೃಷ್ಣ ಒಂದು ಭೀಮನಿಗೆ ಒಂದು ಸನ್ನೆಯನ್ನು ಮಾಡಿದಾಗ ದುರ್ಯೋಧನ ಸಾಯಿಸ್ತಾನೆ. ಅದೇ ರೀತಿ ಕೂಡ ಧೃತರಾಷ್ಟ್ರಗೊಂದು ಆಸೆ ಇರುತ್ತೆ. ಅವನು ಕೇಳ್ತಾನೆ, ಎಲ್ಲೋ ನೋಡಿದೆ ಕೃಷ್ಣ ಬಂದ್ಬಿಟ್ಟು ಇವರಿಬ್ರು ಗದಾ ಯುದ್ಧ ಆಡ್ತಾ ಇದ್ರೆ ಅವನ್ ತೋರಿಸ್ತಾನೆ ಇಲ್ಲಿ ಹೊಡಿ ಇಲ್ಲಿ ಹೊಡಿ ಅಂತ. ದುರ್ಯೋಧನ ಅಂತ್ಯ ಆಗುತ್ತೆ. ಹಾಗೆ ಧೃತರಾಷ್ಟ್ರ ಕೂಡ ಒಂದು ಆಸೆ ಇರುತ್ತೆ ಯುದ್ಧ ಆರಂಭ ಸಮಯದಲ್ಲಿ. ಅವನು ಕೂಡ ವೇದವ್ಯಾಸ ಮಹರ್ಷಿ ಕೇಳ್ತಾನೆ, ಗುರುಗಳೇ ಯುದ್ಧ ಆರಂಭ ಆಗಿದೆ, ನನಗಿನ್ಯಾವ ವೈಭೋಗನೂ ಬೇಡ, ಯಾವ ಅರಮನೆ ಸಾಮ್ರಾಜ್ಯನೂ ಬೇಡ, ನನಗೆ ಒಂದು ಯೋಗವನ್ನು ಕರುಣಿಸ್ಕೊಡಿ ಅಂತ ಹೇಳ್ತಾರೆ. ಏನ್ ಬೇಕು ಅಂತ ಕೇಳಿದಾಗ, ನಾನು ನನ್ನ ಕಣ್ಣಾರೆ ಯುದ್ಧ ನೋಡುವಂತ ಸೌಭಾಗ್ಯವನ್ನು ಕೊಡಿ ಅಂತ ಕೇಳ್ತಾರೆ. ಧೃತರಾಷ್ಟ್ರ ಕೇಳ್ತಾನೆ, ಏಕಪ್ಪ ಅಂತ ಕೇಳಿದಾಗ, ಯುದ್ಧ ನಡೀತಿರೋದು ಅಣ್ಣನ ತಮ್ಮದ ನಡುವೆ, ಅಣ್ಣ ತಮ್ಮದ ಮಕ್ಕಳ ನಡುವೆ. ಹಾಗಾಗಿ ನಾನು ಕಣ್ಣಾರೆ ನೋಡ್ಬೇಕು, ಯಾರು ಯುದ್ಧ ಮಾಡಿದ್ರು, ಯಾರಿಗೇನಾಯ್ತು, ಪ್ರತಿಯೊಂದು ಕೂಡ ನೋಡುವಂತ ಕುತೂಹಲ ತುಂಬಾ ಇದೆ ನನಗೆ. ಹಾಗಾಗಿ ಆ ಶಕ್ತಿ ನಡಿ ಅಂತ ಕೇಳ್ತಾನೆ. ಅವಾಗ ಅವರು ಒಂದೇ ಒಂದು ಮಾತು ಹೇಳ್ತಾರೆ, ಅಲ್ಲ ಧೃತರಾಷ್ಟ್ರ, ನಾವೇನೊಂದು ಪಡ್ಕೋಬೇಕಂತಂದ್ರೆ ಒಂದು ಯೋಗ ಬೇಕು, ಇನ್ನೊಂದು ಯೋಗ್ಯತೆ ಬೇಕು, ಅರ್ಹತೆ ಬೇಕು. ಯೋಗನೂ ತಪಶಕ್ತಿ, ಪಡ್ಕೋಬೇಕಂದ್ರೆ ಅರ್ಹತೆ ಇರ್ಬೇಕಲ್ವಾ, ಒಂದು ಸಾಧನ ಬೇಕಲ್ವಾ. ಸೊ ತಡ್ಕೊಳ್ಳೋ ಶಕ್ತಿ ನಿನಗಿಲ್ಲ, ಆ ಶಕ್ತಿಯನ್ನು ತೊಗೊಳ್ಳೋದಂತ ಅರ್ಹತೆ ನಿನಗಿಲ್ಲ. ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ನಿನ್ನ ಪುತ್ರ ಮೊದಲೇ ಜೀವನ ಕಳೆದೀಯಾ. ನಿನ್ನ ಮುಂದ್ಗಡೆ ಎಂತೆಂಥ ಅನ್ಯಾಯದ ಕ್ರೂರ ಕೆಲಸಗಳು ಕೂಡ ಯಾವುದನ್ನು ಖಂಡಿಸಿಲ್ಲ ನೀನು, ಒಬ್ಬ ರಾಜನಾಗಿ ಖಂಡಿಸಿಲ್ಲ ನೀನು. ಅಂತ ಮಹಾಪಾಪಗಳನ್ನು ಮಾಡಿ ಈಗ ಕುರುಡ ಅಲ್ಲ, ಈವನ್ ಯಾವುದೇ ಒಂದಕ್ಕೂ ಪರಿಹಾರ ಕೊಡ್ಲಿಲ್ಲ. ಅವನ ಮುಂದೆ ಎಂತ ಅನ್ಯಾಯಗಳು ಕೂಡ ಖಂಡಿಸ್ಲಿಲ್ಲ, ಅವನು ಯಾವುದನ್ನು ಖಂಡಿಸ್ಲಿಲ್ಲ. ಹಾಗಾಗಿ ಆ ಶಕ್ತಿ ನಿನಗೆ ಪಡ್ಕೊಳಕ್ಕಾಗಲ್ಲ ಅಂತ ಹೇಳಿ. ಮತ್ತೆ ಪರಿಹಾರ ಗುರುಗಳು ಅಂದಾಗ ಅಲ್ಲಿ ಅವರು ನೀನು ಅರಮನೆ ಕುತ್ಕೊಂಡು ಈ ವಿಷಯ ತಿಳ್ಕೋಬಹುದು ಅಂತೇಳಿ ಆ ಮಂತ್ರಿ ಸಂಜಯನ ಕರೆದು ಅವ್ರ ತಪಶಕ್ತಿನ ದಾರೆ ಎರಿತಾರೆ. ತಪಶಕ್ತಿನ ದಾರೆ ಅದು ಒಂದು ಪರದೆಯನ್ನು ಕಟ್ಟಿ, ನೋಡು ಸಂಜಯ, ಈ ತಪಶಕ್ತಿಯಿಂದ ನಿನಗೆ ಮಾತ್ರ ಈ ಪರದೆಯಲ್ಲಿ ಯುದ್ಧ ಸನ್ನಿವೇಶಗಳು ಲೈವ್ ಟೆಲಿಕಾಸ್ಟ್ ಆಗಿ ಕಾಣಿಸುತ್ತೆ, ನಿನಗೆ ಮಾತ್ರ ಕಾಣಿಸುತ್ತೆ. ಕಂಡಂತ ದೃಶ್ಯಾವಳಿಗಳನ್ನ ನೀನು ರಾಷ್ಟ್ರಕ್ಕೆ ಹೇಳ್ತಂತ ಆಗು ಅಂತ ಹೇಳ್ತಾರೆ. ಸೊ ಭಗವದ್ಗೀತೆಯಲ್ಲಿ ಅದೇ ಸಂಜಯ ವಾಚ, ಸಂಜಯ ಹೇಳ್ತಾ ಹೋಗ್ತಾನೆ ಧೃತರಾಷ್ಟ್ರನಿಗೆ ಇಡೀ ಮಹಾಭಾರತದ ಕತೆ. ಹಾಗೆ ಈಗ ನಮ್ಮ ಕ್ಲಾಸಿಗೆ ಬರುವಂತ ಮಕ್ಕಳಿಗೆ ಈ ಒಂದು 4 ಶಕ್ತಿಗಳ ಆಶೀರ್ವಾದದ ಪೂಜೆ, ಒಂದು ಪ್ರಾರ್ಥನೆ, ಒಂದು ಸಂಕಲ್ಪ ಮಾಡಿಕೊಂಡು ಯೋಗಾಭ್ಯಾಸ, ಧ್ಯಾನ, ಪ್ರಾಣಾಯಾಮ, ಮಂತ್ರ ಜಪ. ಸೊ ಈ ಎಲ್ಲ ಗುರು ಪರಂಪರೆಯ ನಮ್ಗೆ ಹಿನ್ನೆಲೆ ಇದೆ ಅಲ್ವಾ, ಆ ಪರಂಪರೆಯ ಆಶೀರ್ವಾದ ಶಕ್ತಿಯನ್ನು ಮಕ್ಕಳಿಗೆ ಹಿಡಿದಾಗ ಅವ್ರಿಗೆ ವಿಶೇಷ ಶಕ್ತಿ ಬರುತ್ತೆ. ಆ ಶಕ್ತಿಯಿಂದ ಇದೆಲ್ಲ ಸಾಧ್ಯತೆ ಆಗುತ್ತೆ. ಸೊ ಒಂದು ಶಿಬಿರದಲ್ಲಿ ಎಷ್ಟು ದಿನದಲ್ಲಿ ಅವ್ರಿಗೆ ಈ ಶಕ್ತಿ ಬಂದ್ಬಿಡತ್ತೆ? ಮೊದಲನೇ ದಿನಾನೇ ಬರುತ್ತೆ? ದಿನದ ಶಿಬಿರ ಮಾಡ್ತೀರಾ? ಮೊದಲನೇ ದಿನ ಈ ಶಕ್ತಿ ಬರಕ್ ಶುರು ಆಗುತ್ತೆ. ನಿರಂತರ ಅಭ್ಯಾಸದಿಂದ ಪ್ರತಿಯೊಂದು ಚಟುವಟಿಕೆಗಳು ಮಾಡ್ತಾ ಶುರು ಮಾಡ್ತಾರೆ. ಒಂದೊಂದು ಪ್ರತಿನಿತ್ಯ ಒಂದೊಂದು ವಿಷಯ ಹೊಸ ವಿಷಯ ಕಲಿತಾ ಹೋಗ್ತಾರೆ. ಫಸ್ಟ್ ಡೇ ಒಂದು ಬಾಲ್ ಕೊಟ್ರೆ ಆ ಕಲಾ ಯಾವ ಕಲಾ ಅಂತ ಹೇಳಕ್ ಶುರು ಮಾಡ್ತಾರೆ. ಒಂದು ಕಲಾ ಪೇಪರ್ ಕೊಟ್ರೆ ಯಾವ ಕಲಾ ಹೇಳಕ್ ಶುರು ಮಾಡ್ತಾರೆ. ಹಾಗೆ ಚಿತ್ರಗಳನ್ನು ಕಲಿತಾ ಹೋಗ್ತಾರೆ, ಓದೋದು ಕಲಿತಾರೆ, ಪೇಂಟಿಂಗ್ ಡ್ರಾಯಿಂಗ್ ಎಲ್ಲ ಮಾಡಕ್ ಕಲಿತಾರೆ. ಸೊ ಆಟಗಳನ್ನ ಆಡಕ್ ಕಲಿತಾರೆ, ಕೈಫೋಟೋ ಕಟ್ಕೊಂಡು ಕೇರ್ ಮಾಡ್ತಾರೆ, ಚೆಸ್ ಆಡ್ತಾರೆ, ಸೈಕಲ್ ಓಡಿಸ್ತಾರೆ. ಸೊ ಹೀಗೆ ಮಿರಾಕಲ್ಸ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಕುತ್ಕೊಂಡು ಅಷ್ಟು ದೂರದಲ್ಲಿ ಯಾವ ಚಿತ್ರ ಇದೆ, ಯಾವ ವ್ಯಕ್ತಿ ನಿಂತ್ಕೊಂಡಿದ್ದಾರೆ, ಯಾವ ಕಲರ್ ಡ್ರೆಸ್ ಹಾಕೊಂಡಿದ್ದಾರೆ,
ಸೊ ಅದೆಲ್ಲ ಮಾಡ್ತಾ ಹೋಗ್ತಾರೆ. ಇನ್ನೂ ವಿಶೇಷ ಕಲಿತಾ ಹೋದ್ರೆ ಇಲ್ಲಿ ಕುತ್ಕೊಂಡು ಹೊರಗಡೆ ಯಾರು ಇದಾರೆ, ಯಾವ ವೆಹಿಕಲ್ ಇದೆ ಅಂತ ಕೂಡ ಸ್ಕ್ಯಾನ್ ಮಾಡ್ತಾರೆ. ಅಷ್ಟು ಶಕ್ತಿ ಮಕ್ಕಳಲ್ಲಿ ಬರ್ತಾ ಹೋಗ್ತದೆ. ಕಣ್ಣಲ್ಲಿ ಸ್ಕ್ಯಾನಿಂಗ್ ಶಕ್ತಿ ಸ್ಕ್ಯಾನಿಂಗ್ ಶಕ್ತಿ ಸ್ಕ್ಯಾನ್ ಮಾಡೋದು. ಇದಕ್ಕೂ ನಮ್ಮ ಗುರುಗಳೊಬ್ಬರು ನೋಡಿದೀವಿ. ಅವರು ಅಲ್ಲಿ ಎಷ್ಟೋ ದೂರದಲ್ಲಿ ಕುತ್ಕೊಂಡು ಕೂಡ ನಮ್ಮ ದೇಹದಲ್ಲಿ ಏನ್ ಬದಲಾವಣೆ ಆಗಿದೆ ಕಡೆ, ಒಳಗಿನ ಆರ್ಗನ್ಸ್ ಏನಾಗಿದೆ ಅಂತ ಕೂಡ ಚೆಕ್ ಮಾಡಿ ಹೇಳ್ತಾರೆ. ವಿತೌಟ್ MRI, ವಿತೌಟ್ ಎಕ್ಸ್ರೇ ಅವ್ರು ಹಂಗೆ ಹೇಳ್ತಾರೆ. ಅಷ್ಟು ಶಕ್ತಿ ಬರುತ್ತೆ. ಅದೆಲ್ಲ ಸಾಧನ ಅವರು. ಸೊ ನಮ್ಮ ಸಂಸ್ಕೃತಿಯಲ್ಲಿ ಅಥವಾ ನಮ್ಮ ವೇದ ಕಾಲದಿಂದ ಬಂದಂಥ ಈ ವಿದ್ಯೆಗಳಲ್ಲಿ ಎಷ್ಟೊಂದು ಒಂದು ಶಕ್ತಿ ಇದೆ ಅಂದರೆ, ಆವಾಗಿನ ಕಾಲದಲ್ಲಿ ಋಷಿಗಳು ಸುಮ್ಮನೆ ಅವ್ರಿಗೆ ಯಾರಾಗಲ್ವೋ ಸುಮ್ಮನೆ ಹಿಂಗೆ ಕಣ್ಬಿಟ್ಟ ತಕ್ಷಣ ಅವ್ರು ಅಲ್ಲೇ ಉರಿದೋಗ್ಬಿಡ್ತಿದ್ರು. ಸೊ ಇಂಥದ್ದೆಲ್ಲ ಇದೆ, ಶಕ್ತಿ ಇದೆ. ಸೊ ಅಂಥದ್ದನ್ನ ನೀವು ಒಂದು ಪ್ರಾಚೀನ ಕಾಲದ ಒಂದು ವಿದ್ಯೆನ ಅದನ್ನ ತಿರ್ಗಾ ಪುನರ್ಜೀವನಗೊಳಿಸಿ ಅದನ್ನ ನೀವು ಹೇಳ್ಕೊಡ್ತಾ ಇರೋದು ಒಂದು ನಿಜವಾಗ್ಲೂ ಹೆಮ್ಮೆ ವಿಷಯ ಅಂತ ಹೇಳ್ಬೋದು. ಹಾಗೇನೆ ಇವಾಗ ಈಗಿನ ಕಾಲದ ಮಕ್ಕಳಲ್ಲಿ ಏಕಾಗ್ರತೆ ಕೊರತೆ ಇರಬಹುದು, ಅಥವಾ ಒತ್ತಡ ಇರಬಹುದು, ಅಥವಾ ಆತ್ಮವಿಶ್ವಾಸದ ಕೊರತೆ, ಅವ್ರಿಗೆ ಕಾನ್ಫಿಡೆನ್ಸೇ ಇಲ್ಲ. ಸೊ ಇಂಥದ್ದನ್ನೆಲ್ಲ ಬೆಳೆಸ್ಬೇಕಾದ್ರೆ ಈ ವಿದ್ಯೆ ಹೇಗೆ ಅವರಿಗೆ ನೆರವಾಗುತ್ತೆ ಅಂತ ತುಂಬಾ ಪರಿಣಾಮಕಾರಿಯಾಗಿ ಇದು ಫಲಿತಾಂಶ ಕೊಡುತ್ತೆ. ಈಗ ನಾವು ಕಣ್ ಬಿಟ್ರೆ ಡಿಸ್ಟ್ರಾಕ್ಷನ್ ಜಾಸ್ತಿ. ಸೊ ನಾವು ಕಣ್ ತೆಗೆದ್ರೆ ಸೊ ಹೊರಗಿನ ಪ್ರಾಪಂಚಿಕ ವಸ್ತುಗಳೆಲ್ಲ ಲೈವ್ ವಿಡಿಯೋ ಕವರೇಜ್ ಶುರು ಆಗುತ್ತೆ ಅಲ್ವಾ. ಅದಕ್ಕೆ ಮೆಡಿಟೇಷನ್ ನಮ್ಮಲ್ಲಿ ಪ್ರತಿಯೊಂದು ಕೂಡ ಅದಕ್ಕೆ ರಿಲೆವೆಂಟ್ ಯೋಗ, ಧ್ಯಾನ, ಪ್ರಾಣಾಯಾಮದಲ್ಲಿ ಉಸಿರಾಟ ಪ್ರಕ್ರಿಯೆಯಲ್ಲಿ ತುಂಬಾ ಹಲವಾರು ಪ್ರಕ್ರಿಯೆಗಳನ್ನು ಹೇಳ್ಕೊಡ್ತೀವಿ ಅವ್ರಿಗೆ. ಈಗ ನಮ್ಮ ಋಷಿ ಮುನಿಗಳೆಲ್ಲ ಹಿಮಾಲಯ ಪರ್ವತದಲ್ಲೂ ಕೂಡ ದೇಹವನ್ನು ಬೆಚ್ಚಗೊಳಿಸೋ ಒಂದು ತಂತ್ರ ಗೊತ್ತಿತ್ತು. ಹಿಮಾಲಯ ಪರ್ವತ ಆಗ್ಬೋದು, ಹೊರಡೆ ಸನ್ನಿವೇಶ ಪೂರ್ತಿ ತಣ್ಣಗಿದ್ರು ಕೂಡ -ಡಿಗ್ರಿ ಟೆಂಪರೇಚರ್ ಕೂಡ ತಮ್ಮ ದೇಹವನ್ನು ಬೆಚ್ಚಿಡ್ಕೊಳ್ಳುವಂತ ತಂತ್ರ ಗೊತ್ತಿತ್ತು ಅವ್ರಿಗೆ. ಉಸಿರಾಡ ಪ್ರಕ್ರಿಯೆಗಳಲ್ಲಿ ಆಗ್ಬೋದು, ದೇಹವನ್ನು ಹೇಗೆ ಅಗ್ನಿಯಾಗಿ ಪರ್ವತಿಸುವಂತ ಅವ್ರಿಗೆ ತಂತ್ರ ಗೊತ್ತಿತ್ತು. ಅಂತೂ ಎಂತ ಬಿಸಿಲಿನ ಪರ್ವತ ಮೇಲೆ ಕೂತ್ಕೊಂಡು ಕೂಡ ತಮ್ಮ ದೇಹವನ್ನು ತಂಪಾಡ್ಕೊಳ್ಳೋ ತಂತ್ರ ಗೊತ್ತಿತ್ತು. ಸೊ ಅದರಲ್ಲಿ ಪ್ರಾಣಾಯಾಮದ ಹಲವಾರು ವಿವಿಧ ರೀತಿಗಳಿದಾವೆ. ನಮ್ಮ ದೇಹವನ್ನ ತಂಪಾಗಿ ಇಟ್ಕೋಬಹುದು, ಬಿಸಿಯಾಗಿ ಕೂಡ ಇಟ್ಕೋಬಹುದು. ಸೊ ಹಾಗೆ ಈ ಮಕ್ಕಳಿಗೆ ಈ ವಿದ್ಯೆಗೆ ಬೇಕಾದಂತ ಕೆಲವೊಂದೆಲ್ಲ. ಆಮೇಲೆ ಇವರು 10 ದಿನದ ಶಿಬಿರ ಆದ್ಮೇಲೆ ಮತ್ತೆ ಇದ್ರ ಬಗ್ಗೆ ಏನಾದ್ರು ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾ, ಅಥವಾ ಕಂಟಿನ್ಯೂಸ್ ಆಗಿ ಅವ್ರ ಲೈಫ್ ಲಾಂಗ್ ಅಲ್ಲಿ ಈ ಒಂದು ವಿದ್ಯೆನ ಮರಿದೇ ಹೋಗೋ ತರ ನಾವು ಒಂದು ನಾವು ಏನೇ ಒಂದು ಮನೇಲಿ ಪೂಜೆ ಮಾಡಿದ್ರೆ, ಒಂದು ವ್ರತ ಮಾಡಿದ್ರೆ ಒಂದು 21 ದಿನ ಮಾಡ್ತೀವಿ, ಇಲ್ಲ 48 ದಿನಗಳ ಕಾಲ ಒಂದು ವ್ರತ ಅಂತ ಮಾಡ್ತೀವಿ. ಹಾಗೆ ಒಂದು ವಿದ್ಯೆನ ಈ ಕಲ್ತ್ ಬಿಟ್ರೆ ಅದು ಆ ಟೈಮ್ಗೆ ಅಷ್ಟೇ ಸೀಮಿತ ಆಗುತ್ತೆ. ನಮ್ಮ ಜೀವನದಲ್ಲಿ ಪರಿವರ್ತನೆ ಬರಬೇಕು, ನಮ್ಮ ಲೈಫ್ ಟೈಮ್ ಚೇಂಜಸ್ ಬದಲಾವಣೆ ಬೇಕು ಅಂದಾಗ ಒಂದು ನಿರಂತರ 21 ದಿನ 48 ದಿನಗಳ ಈ ವ್ರತ ಥರ ಮಾಡಿದ್ರೆ ಅದು ಲಾಂಗ್ ಟೈಮ್ ಮೆಮೊರಿ ಸೇವ್ ಆಗುತ್ತೆ. ಸೊ ನಾವು ಯಾವುದೋ ಒಂದು ವಿಷಯನ ಪುನರಾವರ್ತಿ ಕೇಳ್ತಾ ಇದ್ರೆ, ಮತ್ತೆ ಪುನರ್ದರ್ಶನ ಮಾಡ್ತಾ ಇದ್ರೆ ಹೇಗೆ ನಮ್ಮ ಮೆಮೊರಿ ಹೇಗಿರುತ್ತೆ ನೋಡಿ. ಹಾಗೆ ನಾವು ಮಾತಾಡ್ತಿರೋದೀಗ ಕಾನ್ಷಿಯಸ್ ಮೈಂಡ್. ನಾವು ಹೊರಡೆ ಹೋದ್ರೂ ಕೂಡ ಇಷ್ಟೆಲ್ಲ ಮಾತಾಡಿದ್ವಿ ಅನ್ನೋದು ಮೈಂಡಲ್ಲಿ ಅನ್ನೋದು ಸಬ್ ಕಾನ್ಷಿಯಸ್ ಮೈಂಡ್ ಸೇವ್ ಆಗಿದೆ ಅಂತ ಅರ್ಥ. ಎಷ್ಟೋ ವರ್ಷಗಳಾದ್ರೂ ಕೂಡ ನಮ್ಮ ಮೈಂಡಲ್ಲಿ ಸೇವ್ ಆಗಿದೆ ಅಂದ್ರೆ ನಮ್ಮ ಮೈಂಡಲ್ಲಿ ಸೂಪರ್ ಕಾನ್ಷಿಯಸ್ ಮೈಂಡಲ್ಲಿ ಸೇವ್ ಆಗುತ್ತೆ. ಆ ಮೈಂಡಲ್ಲಿ ಸೇವ್ ಆದ್ರೆ ನೀವು ಮರಿಬೇಕಂತ ಕೂಡ ಮರೆಯೋಕ್ಕಾಗಲ್ಲ. ಹಾಗೆ ಇವ್ರು ನಿರಂತರ 21 ದಿನಗಳ ಕಾಲ 48 ದಿನಗಳ ಅಭ್ಯಾಸ ಮಾಡಿದಂದ್ರೆ ಅದು ಸೂಪರ್ ಕಾನ್ಷಿಯಸ್ ಮೈಂಡ್ ಸೇವ್ ಆಗುತ್ತೆ. ಒಂದ್ಸಲ ಎಷ್ಟೇ ದಿನಗಳಾದ್ರೂ ಕೂಡ ಸುಮ್ಮನೆ ಕೂತ್ಕೊಂಡು ಸ್ವಲ್ಪ ಪ್ರೇಯರ್ ಮಾಡಿ ಸ್ವಲ್ಪ ಎಕ್ಸರ್ಸೈಸ್ ಮಾಡ್ಬಿಟ್ಟು ಮಾಡಿದ್ರೆ ಇಮ್ಮಿಡಿಯೇಟ್ ಮತ್ತೆ ಬಂದ್ಬಿಡುತ್ತೆ. ಈಗ ನಾನೇನು ನಿಮ್ಮ ಈ ಕಣ್ಕಟ್ ವಿದ್ಯೆ ನೋಡಿದ್ದೀನಿ, ನಂಗೆ ಅರ್ಥ ಆಗತ್ತೆ. ಬಟ್ ಇವಾಗ ನಮ್ಮ ವೀಕ್ಷಕರಿಗೆ ಅವರು ಹೇಳ್ಬೋದು ಇದೆಲ್ಲ ಇಲ್ಲ, ಇದು ಅಸಾಧ್ಯ, ಹೆಂಗೆ ಒಂದು ಮಗು ಕಣ್ ಕಟ್ಕೊಂಡು ಒಂದು ಈವನ್ ಕರೆನ್ಸಿ ನೋಟಲ್ಲಿರೋ ಆ ನಂಬರ್ಸ್ನ ಹೇಗೆ ಓದ್ತಾಳೆ ಅನ್ನೋದನ್ನ ಜನರಿಗೆ ಅದನ್ನ ಹೇಗೆ ನಂಬಿಕೆ ಬರೆಸ್ತೀರಾ? ಯೂಶಲಿ ಯಾರೇ ಆಗ್ಲಿ ಇದು ಹೆಂಗೆ ಸಾಧ್ಯ ಇಲ್ಲ ಅನ್ನೋದೇ ಫಸ್ಟ್ ಪ್ರಶ್ನೆ ಬರೋದು ಅಲ್ವಾ? ಸೊ ಅವ್ರಿಗೆ ನೀವೇನ್ ಹೇಳಲು ಬಯಸ್ತೀರಾ? ನೋಡಿ, ಯಾರೊಬ್ಬರು ಲೈವ್ ಅಲ್ಲಿ ಅದನ್ನ ಪ್ರತ್ಯಕ್ಷ ದರ್ಶನ ಮಾಡಿರೇನೆ ಅವ್ರಿಗೆ ಖಂಡಿತ ನಂಬಕ್ ಸಾಧ್ಯ ಆಗುತ್ತೆ. ಸೊ ನಿಮ್ಮ ವೇದಿಕೆ ಮುಖಾಂತರ ನಮ್ಮ ಮಕ್ಕಳನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿ ತೋರ್ಸಕ್ ಇಷ್ಟಪಡ್ತೇನೆ. ಸೊ ಅವಾಗ ನೀವು ನಂಬೋದು, ನಿಮ್ಮ ಮುಖಾಂತರ ಇರ್ತಕ್ಕಂತ ಹಲವಾರು ವೀಕ್ಷಕರು ಕೂಡ ನೋಡ್ಬೋದು. ಸೊ ಅವರು ಕೂಡ ಲೈವ್ ಅಲ್ಲಿ ನೋಡ್ಬೇಕಂದ್ರೆ ಖಂಡಿತ ಒಂದು ಸೆಂಟ್ರಿಗೆ ಬರ್ಬೋದು. ಓಕೆನಾ? ಖಂಡಿತ ಬಂದ್ಬಿಟ್ಟು ಅದನ್ನ ಪ್ರತ್ಯಕ್ಷ ಕಂಡ್ರು ಪರಾಮರ್ಶಿಸಿ ನೋಡ್ತಾರಂತಾರಲ್ಲ, ಕೇಳ್ತಾರಲ್ವಾ, ಹಾಗೆ ಪ್ರತ್ಯಕ್ಷವಾಗಿ ಕಂಡ್ರು ಪರಾಮರ್ಶಿಸಿ ನೋಡಕ್ಕೆ ಬರ್ಬೋದು. ಸೊ ಅದು ನಾವು ಪ್ರತಿಯೊಂದನ್ನು ಕೂಡ ಚಾಲೆಂಜ್ ತೊಗೊಳಕ್ಕೆ ರೆಡಿ ಇದ್ದೀವಿ. ಸೊ ನಮ್ಮಲ್ಲಿರೋ ಸುಪ್ತ ಶಕ್ತಿಯ ಜಾಗ್ರತೆ ಮಾಡಿಸಿ ಮಕ್ಕಳಲ್ಲಿ ಅದನ್ನ ಅವ್ರ ಮುಂದೆ ತೋರ್ಸಕ್ಕೆ ರೆಡಿ ಇದೀವಿ ನಾವು.